ಓಂ ನಮಃ ಸಿದ್ಧೇಭ್ಯಃ. ನಲ್ಲಿ 14 ಅಂತರಂಗ ಪರಿಗ್ರಹ ಮತ್ತು ಬಹಿರಂಗದ 10 ಪರಿಗ್ರಹಗಳನ್ನು ಜಯಿಸಿದಾಗ ಮಾತ್ರ ಉತ್ತಮ ತಪಸ್ಸಿಗೆ ಸಿದ್ಧಿ ಇದೆ, ಉತ್ಪತ್ತಿ ಇದೆ, ಅನುಭೂತಿ ಇದೆ, ಅದರ ಅಭಿವ್ಯಕ್ತಿ ಇದೆ ಅನ್ನುವುದನ್ನು ಈ ಉತ್ತಮ ಶಬ್ದದಿಂದ ಹೇಳಿ ಎತ್ತಿ ತೋರಿಸಿದ್ದಾರೆ. ಇದು ಒಳ ವಿಷಯ, ಸಿದ್ಧಾಂತಕ್ಕೆ ಸಂಬಂಧಪಡುವಂತಹ ಸೈದ್ಧಾಂತಿಕ ಒಳ ವಿಷಯ. ಇದು ಮುಖ್ಯವಾದ ವಿಷಯ. ನಾವು ನಮೋಕಾರ ಮಂತ್ರವನ್ನು ಪಠನೆ ಮಾಡಿದ ನಂತರ ಚತ್ತಾರಿ ಮಂಗಲಂ ಅನ್ನತಕ್ಕಂತಹ ಪಾಠವನ್ನು ಕೂಡ ಹೇಳ್ತೇವೆ. ಅದರಲ್ಲಿ ಮೊದಲು 4 ಮಂಗಲಗಳ ಉಚ್ಚಾರಣೆಯನ್ನು ಮಾಡ್ತೇವೆ. ನಂತರ 4 ಉತ್ತಮಗಳ ಪದಗಳನ್ನು ಕೂಡ ಉಚ್ಚಾರಣೆ ಮಾಡ್ತೇವೆ. ಎಷ್ಟು ಕರ್ಮಗಳನ್ನು ಜಯಿಸಬೇಕು, ಅಂತರಂಗ ಎಷ್ಟು ಪರಿಗ್ರಹಗಳನ್ನು ಜಯಿಸಬೇಕು, ಅದಕ್ಕೂ ಒಂದು ನಿಯಮ ಇದೆ. ಎಷ್ಟು? 14 ಅಂತರಂಗ ಪರಿಗ್ರಹಗಳನ್ನು ಜಯಿಸದೆ ಯಾವುದೇ ಆತ್ಮನಿಗೆ ನಾವು ಮಂಗಲ ಅಂತ ಹೇಳಬಹುದೇನು? ಇಲ್ಲ. ಆತ್ಮ ಮಂಗಲ ಆಗ್ಬೇಕಂದ್ರೂ 14 ಅಂತರಂಗ ಪರಿಗ್ರಹಗಳನ್ನು ಜಯಿಸಿರಬೇಕು. ಆತ್ಮ ಉತ್ತಮ ಆಗಬೇಕಂತಂದ್ರೂ 14 ಅಂತರಂಗ ಪರಿಗ್ರಹಗಳನ್ನು ಜಯಿಸಬೇಕು. ಆತ್ಮ ಜಗತ್ತಿನ ಭವ್ಯ ಜೀವಿಗಳಿಗೆ ಶರಣು ಹೋಗಲು ಯೋಗ್ಯವಾಗಿರಬೇಕು ಅಂತಂದ್ರೂ 14 ಅಂತರಂಗ ಪರಿಗ್ರಹಗಳನ್ನು ಜಯಿಸಲೇಬೇಕು. ಇದು ದಿಗಂಬರ ಜೈನ ಧರ್ಮದಲ್ಲಿ ಇರುವಂತಹ ಮೂಲಭೂತ ಸಾರಭೂತ ಸಂಕ್ಷಿಪ್ತ ಉಪದೇಶ. ಒಂದು ಪರಿಗ್ರಹ ವಿಷಯವನ್ನು ತಿಳಿದುಕೊಂಡಿತ್ತು ಅಂತಂದ್ರೆ ಏನ್ ಮಾಡ್ತೀವಿ? ಮೊದಲು ಸರಿ ಇತ್ತ? ಮೊದಲು ಸರಿ ಇತ್ತು. ಜೈನ ಧರ್ಮದ ಮೂಲ ತತ್ವಗಳಲ್ಲಿ ಎಲ್ಲಕ್ಕಿಂತ ಮುಖ್ಯ ತತ್ವ ಯಾವುದು ಅಂತಂದರೆ, ದಿಗಂಬರ ಜೈನತ್ವ ಮನುಷ್ಯನ ಬದುಕಿನಲ್ಲಿ ಪ್ರಗಟ ಆಗಬೇಕು ಅಂತಂದ್ರೆ ನಾವು ಅಂತರಂಗದಲ್ಲಿ 14 ಅಂತರಂಗ ಪರಿಗ್ರಹಗಳನ್ನು ಮತ್ತು ಬಹಿರಂಗದಲ್ಲಿ 10 ಪರಿಗ್ರಹಗಳನ್ನು ತ್ಯಾಗ ಮಾಡದೆ ದಿಗಂಬರ ಅವಸ್ಥೆ, ಒಳ ದಿಗಂಬರತ್ವ ಮತ್ತು ಹೊರ ದಿಗಂಬರತ್ವ ಇವು 2 ಅವಸ್ಥೆಗಳು ಪ್ರಾಪ್ತವಾಗುವುದಿಲ್ಲ ಅಂತ ಹೇಳ್ತಾರೆ. ಇನ್ನು ದಿಗಂಬರ ಜೈನ ಸಮಾಜದಲ್ಲಿ ಇರುವಂತಹ ದಿಗಂಬರ ಜೈನ ಸಮಾಜದ ಭವ್ಯಾತ್ಮರಿಗೆ ಮಂಗಲ ಎಷ್ಟು, ಉತ್ತಮ ಎಷ್ಟು, ಶರಣಗಳೆಷ್ಟು ಇಷ್ಟನ್ನೇ ತಿಳಿದುಕೊಂಡ್ರೆ ಸಾಕು. ಜೈನ ಧರ್ಮದ ಸಾರ ಸಂಕ್ಷೇಪ ಎಲ್ಲವೂ ಕೂಡ ತಿಳಿದು ಬರ್ತದೆ. ನಾವು ದಿಗಂಬರ ಜೈನರು, ಹೌದಲ್ಲ? ನಾವು ದಿಗಂಬರ ಜೈನರು. ನಮಗೆ ದಿಗಂಬರ ಜೈನರು ಯಾಕೆ ಕರೆದಿದ್ದಾರೆ ಅಂತಂದ್ರೆ, ನಮೋಕಾರ ಮಂತ್ರದಲ್ಲಿ ಇರುವಂತಹ ಪರಮೇಷ್ಠಿಗಳು ಎಲ್ಲರೂ ದಿಗಂಬರ, ಅವರ ಅನುಯಾಯಿಗಳು ಮಾತ್ರ. ನಾವು ಅವರ ಅನುಯಾಯಿಗಳಾಗಿರುವುದರಿಂದ ನಮ್ಮನ್ನ ದಿಗಂಬರ ಜೈನ ಅಂತ ಕರೆದಿದ್ದಾರೆ. ನಾವು 4ನೇ ಉತ್ತಮ ಅಂತ ತಿಳ್ಕೋತೇವೆ. ಆ ಉತ್ತಮಗಳು ಯಾವ 4 ಇವೆಯೋ ಅವು ಮಂಗಲ ಇರಲೇಬೇಕು. ಮೂಲದಲ್ಲಿ ಮಂಗಲ, ಅನಂತರ ಉತ್ತಮ, ಅನಂತರ ಯಾವುಗಳು ಮಂಗಲವಾಗಿವೆಯೋ ಉತ್ತಮವಾಗಿವೆಯೋ ಅವುಗಳನ್ನೇ ನಾವು ಶರಣು ಹೊಂದುತ್ತೇವೆ. ಶರಣು ಹೋಗಲಿಕ್ಕೆ ಅನ್ಯ ಪರಿಗ್ರಹಧಾರಿ ಜೀವಗಳು ಯೋಗ್ಯರಲ್ಲ. ಎಲ್ಲಿ ಈ 24 ಪರಿಗ್ರಹಗಳಿವೆಯೋ ಆ ಆತ್ಮರೆಲ್ಲ ಅಮಂಗಲ. ಅಮಂಗಲ ಅಂದರೆ ಅನಾಯತನ. ನೇರವಾಗಿ ಹೇಳಬಹುದು, ನಿಸ್ಸಂಕೋಚ ಹೇಳಬಹುದು, ಸ್ಪಷ್ಟವಾಗಿ ಹೇಳಬಹುದು, ಬಾರಿ ಬಾರಿಗೆ ಹೇಳಬಹುದು, ಬಾರಿ ಬಾರಿಗೆ ಚಿಂತನೆ ಮಾಡಬಹುದು.
ಬಾರಿ ಬಾರಿಗೆ ಅಧ್ಯಯನ ಮಾಡಬಹುದು, ಸ್ವಾಧ್ಯಾಯ ಮಾಡಬಹುದು. ನೇರವಾಗಿ ಹೇಳುವುದು ಅಂತಂದ್ರೆ ಅಮಂಗಲ ಅಂತಂದ್ರೆ 24 ಪರಿಗ್ರಹಗಳು ಎಲ್ಲಿ ಇವೆಯೋ ಆ ಆತ್ಮ ಅಮಂಗಲ. ಅಷ್ಟೇ ಅಲ್ಲ, ಬಾಹ್ಯದ 10 ಪರಿಗ್ರಹಗಳನ್ನು ತ್ಯಾಗ ಮಾಡಿ ಕೇವಲ ಹೊರ ದಿಗಂಬರತ್ವವನ್ನು ಧರಿಸಿಕೊಂಡಂತಹ ಆತ್ಮನೂ ಕೂಡ ಅಮಂಗಲ. ಒಂದು ವೇಳೆ ಅಂತರಂಗದ 14 ಪರಿಗ್ರಹಗಳ ಅಭಾವವಾಗದಿದ್ದರೆ ಆ ಆತ್ಮನಿಗೂ ಅಮಂಗಲ ಆತ್ಮ ಅಂತ ಹೇಳಿದ್ರು. ಅಂತಹ 10 ಪರಿಗ್ರಹಗಳನ್ನು ತ್ಯಾಗ ಮಾಡಿರ್ತಕ್ಕಂತಹ ಆತ್ಮರನ್ನ ಜೈನ ಪರಂಪರೆಯಲ್ಲಿ ತೀರ್ಥಂಕರರ ಉಪದೇಶದ ತತ್ವಗಳಲ್ಲಿ ನಮೋಕಾರ ಮಂತ್ರದಲ್ಲಿ ಅವರನ್ನ ಇರಿಸಿಲ್ಲ. ನೋಡಿ, ಎಲ್ಲಿ ಬರಲ್ಲ ಅವರು? ನಮೋಕಾರ ಮಂತ್ರದಲ್ಲಿ ಹೊರ ದಿಗಂಬರರು ಇಲ್ಲ. ಸಾಮಾನ್ಯ ಜನರು ಏನ್ ತಿಳಿತಾರೆ ಅಂತಂದ್ರೆ, ನಾವು ಪಿಂಚ, ಕಮಂಡ್ಲು ಮತ್ತು ದಿಗಂಬರ ವೇಷವನ್ನು ನೋಡಿ ನಮಸ್ಕಾರ ಮಾಡ್ತೇವೆ. ಮಾಡ್ರಲ್ಲ. ಜೈನ ಧರ್ಮ ನಮಸ್ಕಾರ ಮಾಡಲಿಕ್ಕೆ ಹೇಳ್ತಾ ಇದ್ರೆ ಮಾಡಿ. ಜೈನ ಧರ್ಮ ಹೇಳ್ತಾ ಇಲ್ಲ. ಜೈನ ತತ್ವಗಳಿಗೆ ಅದು ಸ್ವೀಕಾರವಿಲ್ಲ. ಅಸಂಜದಂ ನ ವಂದಿ ವಚ್ಛವಿಹೀನೋವಿ ಸೋಣ ವಂದಿಜ ದೋನ್ನಿವಿ ಹೋಂತಿ ಸಮಾನ ಏಗೋವಿನ ಸಂಜದೋ ಹೋದಿ. ಇದಕ್ಕಿಂತ ಸತ್ಯ ಇನ್ನೇನ್ ಬೇಕು? ಏನು ಹೇಳಿದ್ರು ಈ ಗಾಥೆಯಲ್ಲಿ? ಅಸಂಯಮಿ ಜೀವಗಳು ವಂದನೀಯ ಅಲ್ಲ. ಅಸಂಯಮಿ ಅಂದರೆ ಎಂಥ ಜೀವಗಳು? ಸಂಪೂರ್ಣ 24 ಪರಿಗ್ರಹಗಳು ಇದ್ದಂತಹ ಜೀವಗಳು ಕೂಡ ಅಸಂಯಮಿ ಜೀವಗಳು, ಮತ್ತು ಕೇವಲ 10 ಪರಿಗ್ರಹಗಳನ್ನು ತ್ಯಾಗ ಮಾಡಿ ಅಭ್ಯಂತರ 14 ಪರಿಗ್ರಹಗಳನ್ನು ಧಾರಣೆ ಮಾಡುತ್ತಿದ್ದರೆ ಅಂಥ ಜೀವಿಗಳಿಗೂ ಕೂಡ ಅಸಂಯಮಿ ಜೀವಗಳು ಅಂತ ಹೇಳಿದ್ರು. ಇನ್ನು ವಚವಿಹೀನೋವಿ ಈ ಪದದಿಂದ ವಸ್ತ್ರವಿಹೀನ ಅನ್ನುವ ಅರ್ಥವನ್ನು ಕೊಟ್ಟು, ವಸ್ತ್ರವಿಹೀನ ದಿಗಂಬರ ಅವಸ್ಥೆಯೂ ಕೂಡ ವಂದನೀಯ ಅಲ್ಲ. ವಸ್ತ್ರ ಬಹಿರಂಗ ವಸ್ತು, ವಸ್ತ್ರ ಇದು ಬಹಿರಂಗ ಪರಿಗ್ರಹ. ಇದನ್ನ ತ್ಯಾಗ ಮಾಡೋದು ಸರಳ ಇದೆ, ಕಠಿಣೇನಲ್ಲ, ಸುಲಭ ಇದೆ, ಸಹಜ ಇದೆ. ಆದರೆ ಕಠಿಣ ಯಾವುದಿದೆ? ಒಳ ಪರಿಗ್ರಹಗಳನ್ನು ತ್ಯಾಗ ಮಾಡೋದು ಕಷ್ಟ, ಕಠಿಣ, ಅಷ್ಟೊಂದು ಸುಲಭ ಅಲ್ಲ. ಬಿಟ್ಟ ನಂತರ ಬಿಟ್ಟಿರುವ ವಸ್ತುಗಳನ್ನು ನನ್ನ ವಸ್ತುಗಳು ಅನ್ನುವಂತಹ ವಿಚಾರಗಳು ಇವು ಸತ್ಯ ಧರ್ಮಕ್ಕೆ ಸಂಬಂಧಪಡುವಂತಹ ವಿಷಯಗಳಲ್ಲ. ಸತ್ಯ ಧರ್ಮ ಎಲ್ಲಿ ಇದೆಯೋ ಅಲ್ಲಿ 24 ಪರಿಗ್ರಹಗಳು ಇಲ್ಲ. ಸಂಯಮ ಧರ್ಮ ಎಲ್ಲಿದೆಯೋ ಅಲ್ಲಿಯೂ ಕೂಡ 24 ಪರಿಗ್ರಹಗಳು ಇಲ್ಲ. ಎಲ್ಲಿ ಉತ್ತಮ ಕ್ಷಮ ಇದೆಯೋ ಅಲ್ಲಿಯೂ 24 ಇಲ್ಲ. ಎಲ್ಲಿ ಉತ್ತಮ ಮಾರ್ಧವಿದೆಯೋ ಅಲ್ಲಿಯೂ 24 ಇಲ್ಲ. ಎಲ್ಲಿ ಉತ್ತಮ ಶೌಚ ಇದೆಯೋ, ಆರ್ಜವ ಇದೆಯೋ, ಇಂಥ ಧರ್ಮಗಳ ಜೊತೆಯಲ್ಲಿಯೂ ಕೂಡ 24 ಪರಿಗ್ರಹಗಳು ಇಲ್ಲ. ಈ ದಶಲಾಕ್ಷಣಿಕ ಧರ್ಮಗಳು ಎಲ್ಲಿ ಇವೆಯೋ ಅದೇ ನಿಜವಾದ ವಂದನೀಯ ದಿಗಂಬರ ವೇಷ. ಅದು ಹೊರ ದಿಗಂಬರತ್ವವೂ ಹೌದು, ಒಳ ದಿಗಂಬರತ್ವವೂ ಹೌದು. ಇದನ್ನ ನಾವು ಬಾರಿ ಬಾರಿಗೆ ಯಾಕೆ ಹೇಳಿದ್ದೇವೆ ಅಂತಂದ್ರೆ, ಪ್ರತಿಯೊಂದು ಪ್ರವಚನದಲ್ಲಿ ರಿಪೀಟ್ ಮಾಡಿ ಯಾಕೆ ಹೇಳಿದ್ದೇವೆ ಅಂತಂದ್ರೆ, ಹ್ಯಾಮ್ರಿಂಗ್ ಆಗದೆ ಹೊರತು ಸಿದ್ಧಾಂತದ ವಿಚಾರ ಮುಂದುವರಿಲ್ಲ. ಹ್ಯಾಮ್ರಿಂಗ್ ಅಂತಾರಲ್ಲ ಅದಕ್ಕೆ, ಬಾರಿ ಬಾರಿಗೆ ಒತ್ತಿ ಅದನ್ನೇ ರಿಪೀಟ್ ಮಾಡಿ ಯಾಕೆ ಹೇಳಿರುವುದು ಅಂತಂದ್ರೆ, ಪರಿಗ್ರಹಗಳು 24 ಇವೆ, ವಸ್ತ್ರ ಒಂದೇ ಪರಿಗ್ರಹ ಅಲ್ಲ.
ವಸ್ತ್ರ ಬಿಡುವ ಮಾತ್ರದಿಂದ ಸಾಧು ಪರಮಿಷ್ಠಿಗಳಾಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಉತ್ತಮ ಸತ್ಯದ ಮಹಿಮೆ ಎಷ್ಟು ಪರಿಗ್ರಹಗಳನ್ನು ತ್ಯಾಗ ಮಾಡುವುದರಲ್ಲಿ ಇದೆ ಅಂತಂದ್ರೆ 24. ಹೀಗೆ ಯಾರು ಹೇಳಿದ್ರು? ಜಿನೇಂದ್ರ ಭಗವಂತರು. ಎಷ್ಟು ಮಂದಿ ಹೇಳಿದ್ರು? ಅವರು 24. 24 ಬಿಟ್ಟು ಸಂಯಮ ಧಾರಣೆ ಮಾಡಿ ತಪಸ್ಸಿಗೆ ಇಳಿದು ಎಲ್ಲವನ್ನ ತ್ಯಾಗ ಮಾಡಿದರು. ತಪಸ್ಸಿನಲ್ಲಿ ಇಳಿದಾಗ ಸಂಪೂರ್ಣ ಎಲ್ಲ ಒಳ ಬಾಹ್ಯ ಎಲ್ಲ ಪರಿಗ್ರಹಗಳ ತ್ಯಾಗ ಆಗಿ ಹೋಗುತ್ತೆ. ಉಳಿದವುಗಳನ್ನು ಕೂಡ ತ್ಯಾಗ ಮಾಡ್ತಾರೆ ಅವರು. 24 ತ್ಯಾಗ ಮಾಡಿ ಇನ್ನೇನು ಉಳಿದಿದೆ ಅವರ ಹತ್ತಿರ? ದಿಗಂಬರ ಮುನಿಗಳಾದರು, ಮಂಗಲ ಅನ್ನಿಸಿಕೊಂಡ್ರು, ಉತ್ತಮ ಅನ್ನಿಸಿಕೊಂಡರು, ಶರಣು ಹೋಗಲಿಕ್ಕೆ ಯೋಗ್ಯರು ಅಂತ ಅನ್ನಿಸಿಕೊಂಡಿದ್ರು ಕೂಡ ತಪಸ್ಸನ್ನ ಯಾಕೆ ಮಾಡಿದ್ರು? ಯಾಕೆ ಅಂತಂದ್ರೆ ಕೇವಲ ಮೋಹಿನಿ ಕರ್ಮ ಒಂದೇ ನಾಶ ಮಾಡುವಂಥದ್ದಲ್ಲ, ಇನ್ನು ಕರ್ಮಗಳು ಒಳಗಡೆಗೆ 8 ಕೂತ್ಕೊಂಡಿವೆ. 7 ಒಂದು ಮೋಹಿನಿ ಕರ್ಮವನ್ನು ಬಿಟ್ಟು 7 ಕರ್ಮಗಳು ಒಳಗಡೆಗೆ ಇವೆ. ಆ 7 ಕರ್ಮಗಳಲ್ಲಿ 3 ಕರ್ಮಗಳನ್ನು ಜಯಿಸುವುದಕ್ಕಾಗಿ ಮೋಹನೀಯ ಕರ್ಮವನ್ನು ಜಯಿಸಿದ್ದಾರೆ. ಮೋಹನೀಯ ಕರ್ಮವನ್ನು ಜಯಿಸದೆ ಉಳಿದ 3 ಕರ್ಮಗಳು, ಘಾತಿ ಕರ್ಮಗಳು ಜಯಿಸಲಿಕ್ಕೆ ಸಾಧ್ಯವಿಲ್ಲ. ಜ್ಞಾನಾವರ್ಣೀಯ, ದರ್ಶನಾವರ್ಣೀಯ ಮತ್ತು ಅಂತರಾಯ, ಈ 3 ಕರ್ಮಗಳನ್ನು ಜಯಿಸಬೇಕು. ಜಯಿಸಿ ಜಿನನಾಗಬೇಕು ಅಂತಂದ್ರೆ ಮೊದಲು 24 ಪರಿಗ್ರಹಗಳನ್ನು ತ್ಯಾಗ ಮಾಡಿ ಮೋಹಿನಿ ಕರ್ಮದ ವಿಜೇತ ಆಗಲೇಬೇಕು. ವೀತರಾಗತ್ವವನ್ನು ಪ್ರಕಟ ಮಾಡಿಕೊಳ್ಳಲೇಬೇಕು. ಜಿನ ಭಗವಂತನಾದ ನಂತರ ಜಿನ ಭಗವಂತನ ಸ್ವರೂಪ ಏನು ಅಂತಂದ್ರೆ ಜಿನ ಭಗವಂತ ವೀತರಾಗಿ. ಜಿನ ಭಗವಂತರ ಮೊದಲನೇ ಸ್ವರೂಪ ವೀತರಾಗತ್ವ, 2ನೇ ಲಕ್ಷಣ ಸರ್ವಜ್ಞ, ಜಿನ ಭಗವಂತ ಸರ್ವಜ್ಞ. 3ನೇ ಲಕ್ಷಣ ಹಿತೋಪದೇಶಿ. ಈ 3 ಲಕ್ಷಣಗಳು ಇರಬೇಕು. ಒಂದು ಪ್ರಶ್ನೆ ಉತ್ಪನ್ನ ಆಗುತ್ತೆ ಇಲ್ಲಿ. ಹಿತೋಪದೇಶಿ ಅನ್ನತಕ್ಕಂತಹ ಲಕ್ಷಣ ಇರದೇ ಹೋದರೆ ಆ ಆತ್ಮನಿಗೆ ಮೋಕ್ಷ ಇದೆಯೋ ಅಥವಾ ಇಲ್ಲ? ಎಷ್ಟೋ ಮುನಿಗಳು ಉಪದೇಶವನ್ನು ಮಾಡದೆ ಮೂಕ ಕೇವಲಿಗಳಾಗಿ ಕೇವಲ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡಿದ್ದರೂ ಮೂಕ ಕೇವಲಿಗಳಾಗಿ ಮುಕ್ತಿಗೆ ಹೋಗಿದ್ದಾರೆ, ಮೋಕ್ಷ ಪ್ರಾಪ್ತ ಮಾಡಿಕೊಂಡಿದ್ದಾರೆ. ಅಂದಮೇಲೆ ಹಿತೋಪದೇಶತ್ವ ಎಲ್ಲಿ ಉಳಿಯಿತು? ಉಪದೇಶ ಕೊಡದೆ ಹೋದ್ರಲ್ಲ. ಆಮೇಲೆ ಆ ಜಿನ ಭಗವಂತರ, ಆ ಅರ್ಹಂತ ಪರಮಿಷ್ಠಿಗಳ ಲಕ್ಷಣ 2ರಿಂದ ಆಯ್ತಲ್ಲ. ವೀತರಾಗತ್ವ ಇತ್ತು, ಸರ್ವಜ್ಞತ್ವ ಬಂದಿತ್ತು, ಆದರೆ ಹಿತ ಉಪದೇಶವನ್ನು ಕೊಡಲಿಲ್ಲ, ಜನಗಳ ಕಲ್ಯಾಣವನ್ನ ಮಾಡಲಿಲ್ಲ. ಅಂತಂದ್ರೆ ಹಿತೋಪದೇಶತ್ವ ಅವರಲ್ಲಿ ಇದೆಯೋ ಅಥವಾ ಇಲ್ಲ? ಇದೆಯೋ ಅಥವಾ ಇಲ್ಲ? ಇದೆ. ಕೇವಲ ಜ್ಞಾನ ಇದೆ ಅಂತಂದ್ರೆ ವಸ್ತುಗಳ ಸ್ಪಷ್ಟ ಸ್ವರೂಪದ ಜ್ಞಾನ, ಆ ಕೇವಲ ಜ್ಞಾನದಲ್ಲಿ ಅವರಿಗೆ ಇರಲೇಬೇಕು. ಅದು ಇತ್ತು ಅಂತಂದ್ರೆ ಉಪದೇಶವನ್ನು ಮಾಡಬಹುದು. ಉಪದೇಶವನ್ನು ಮಾಡತಕ್ಕಂಥ ಪಾತ್ರತೆ ಅವರಲ್ಲಿ ಇದ್ದೇ ಇದೆ. ಆದರೆ ಉಪದೇಶವನ್ನು ಮಾಡಲಿಲ್ಲ ಅಂತಂದ್ರೆ ಹಿತೋಪದೇಶತ್ವ ಇರಲಿಲ್ಲ ಅಂತೇನು ನಿಯಮ ಮಾಡಿ ಹೇಳಲಿಕ್ಕೆ ಆಗುಲ್ಲ. 3 ಲಕ್ಷಣಗಳು ಇದ್ದೇ ಇರ್ತವೆ: ವೀತರಾಗತ್ವ, ಸರ್ವಜ್ಞತ್ವ ಮತ್ತು ಹಿತೋಪದೇಶತ್ವ. ಇನ್ನು ನಾವು ಇವತ್ತಿನ ಉತ್ತಮ ಸತ್ಯ ಧರ್ಮದ ಬಗ್ಗೆ, ತಪಧರ್ಮದ ಬಗ್ಗೆ ವಿಶೇಷ ತಿಳಿದುಕೊಳ್ಳೋಣ. ತತ್ವಾರ್ಥ ಸೂತ್ರ ಅಂತಕ್ಕಂತಹ ಗ್ರಂಥದಲ್ಲಿ ಸಂಸಾರಿ ಜೀವ ಸಂಸಾರದಲ್ಲಿ ಅನಂತ ಕಾಲದವರೆಗೆ ಭವಭವಗಳಲ್ಲಿ ಸುತ್ತಿದೆ. 4 ಗತಿಗಳನ್ನು ಬಿಟ್ಟು ಮತ್ತೆ ಅಲ್ಲಿ ಹೋಗಿಲ್ಲ.
ಒಮ್ಮೆ ದೇವಗತಿಯಲ್ಲಿ ಜನ್ಮ ತಾಳಿದೆ, ಇನ್ನೊಮ್ಮೆ ಮನುಷ್ಯಗತಿಯಲ್ಲಿ, ಮತ್ತೊಮ್ಮೆ ತಿರ್ಯಂಚ, ಇನ್ನೊಮ್ಮೆ ನರಕ. ಯಾವ ಗತಿಯಲ್ಲಿ ಹೋಗಿಲ್ಲ, ಯಾವ ಯೋನಿಯನ್ನ ಧಾರಣ ಮಾಡಿಲ್ಲ, ಎಲ್ಲ ಯೋನಿಗಳನ್ನು ಧಾರಣೆ ಮಾಡಿ ಜನ್ಮ ಮರಣಗಳ ಚಕ್ರದಲ್ಲಿ ಅನಾದಿ ಕಾಲದಿಂದ ಇದೆ. ಈ ಸಂಸಾರದ ಬಂಧಕ್ಕೆ ಕಾರಣ ಯಾವುವು ಅಂತಂದ್ರೆ ಬಂಧಕ್ಕೆ 5 ಕಾರಣಗಳಿವೆ ಅಂತ ಹೇಳಿರುವುದು. ಮಿಥ್ಯಾತ್ವ, ಅವಿರತಿ, ಪ್ರಮಾದ, ಕಷಾಯ ಮತ್ತು ಯೋಗ. ಮಿಥ್ಯಾತ್ವ ಮೊದಲನೇ ಕಾರಣ, ಕಷಾಯ 2ನೇಯದು, ಆಮೇಲೆ ಅವಿರತಿ 3ನೇಯದು, ಪ್ರಮಾದ 4ನೇಯದು, ಯೋಗ ಕೊನೆಯದು. ಈ ಬಂಧ ಪ್ರತ್ಯಯಗಳನ್ನು ನಾವು ಯಾವ ತರ ನಾಶ ಮಾಡ್ತೇವೆ, ಗುಣಸ್ಥಾನಗಳಲ್ಲಿರುವಾಗ ಮೊದಲು ಯಾವುದು ನಾಶ ಆಗ್ತದೆ ಅದನ್ನು ಮೊದಲಿಟ್ರು, ನಂತರ ಯಾವುದು ನಾಶ ಆಗುವುದಿದೆ ಅದನ್ನು ನಂತರಿಟ್ರು, ಆಮೇಲೆ ಯಾವುದು ಹೊರಟು ಹೋಗ್ತದೆ ಅದನ್ನು ಆಮೇಲಿಟ್ರು, ಆಮೇಲೆ ಯಾವುದು ಉಳಿತದೆ ಅದನ್ನು ಆಮೇಲಿಟ್ರು, ಆಮೇಲೆ ಕೊನೆಯಲ್ಲಿ ಯಾವುದು ನಾಶ ಆಗ್ತದೆ ಅದನ್ನು ಅದರ ನಂತರ ಇಟ್ರು. ಮಿಥ್ಯಾತ್ವ ಇದು ಬಂಧ ಪ್ರತ್ಯಯ. ಸಂಸಾರಿ ಜೀವಿಗಳಿಗೆ ಅನಂತ ಸಂಸಾರದಲ್ಲಿ ಸುತ್ತಲಿಕ್ಕೆ ಯಾವುದು ಕಾರಣ ಆಗಿದೆ? ಮಿಥ್ಯಾತ್ವವೇ ಕಾರಣ ಆಗಿದೆ. ಮಿಥ್ಯಾತ್ವ ಅಂದರೆ ಸುಳ್ಳು ದಾರಿ. ಮಿಥ್ಯಾ ಅಂದರೆ ಸುಳ್ಳು, ಸುಳ್ಳಿನ ಭಾವ, ಸುಳ್ಳಿನ ಆಚರಣೆ, ಸುಳ್ಳಿನ ಜ್ಞಾನ, ಸುಳ್ಳಿನ ವಿಚಾರ, ಸುಳ್ಳಿನ ನಂಬಿಕೆ, ಇದನ್ನೇ ಮಿಥ್ಯಾತ್ವ ಅಂತ ಹೇಳಿದರು. ಸುಳ್ಳು ನಂಬಿಕೆ ಅಂದರೆ ಮೂಢನಂಬಿಕೆ. ಅಜ್ಞಾನ, ತಿಳುವಳಿಕೆ ಇಲ್ಲ, ತತ್ವಜ್ಞಾನ ಇಲ್ಲ. ಎಲ್ಲಿ ತತ್ವಜ್ಞಾನ ಇಲ್ಲ ಅಲ್ಲಿ ಅಜ್ಞಾನ ಇದೆ. ಇದು ಮಿಥ್ಯಾತ್ವ. ಇದು ಭವಭವಗಳಲ್ಲಿ ಸಂಸಾರಿ ಪ್ರಾಣಿಗಳಿಗೆ ಪರಿಭ್ರಮಣ ಮಾಡಿಸಲಿಕ್ಕೆ ಕಾರಣ. ಇನ್ನು 2ನೇದು ಅವಿರತಿ. ಈ ಅವಿರತಿ ಅಂದರೆ ವ್ರತರಹಿತ, ಅಸಂಯಮ ಅವಸ್ಥೆ. ಅವಿರತಿ ಅಂದರೆ ಅಸಂಯಮ. ನಿನ್ನಿನ ಧರ್ಮ ಯಾವುದು? ಸಂಯಮ ಧರ್ಮ. ಸಂಯಮವನ್ನು ನಾಶ ಮಾಡುವಂಥದ್ದು ಅಸಂಯಮ. ಈ ಅಸಂಯಮ ಗುಣಸ್ಥಾನಗಳಲ್ಲಿ ವಿಚಾರಿಸಿ ನೋಡಿದಾಗ ಎಲ್ಲಿಂದ ಎಲ್ಲಿವರೆಗೆ ಇರ್ತದೆ ಅನ್ನೋದನ್ನು ನೋಡಿದರೆ ಇಲ್ಲಿಯೂ ಕೂಡ ನಮಗೆ ಸಹಜವಾಗಿ ಗೊತ್ತಾಗ್ತದೆ. ಎಲ್ಲಿಯ ತನಕ ಜೀವ ಬಾಹ್ಯ ಪರಿಗ್ರಹಗಳನ್ನು ತ್ಯಾಗ ಮಾಡುವುದಿಲ್ಲವೋ ಮತ್ತು ಬಾಹ್ಯ ಪರಿಗ್ರಹಗಳ ಆಶೆಯನ್ನು ಕೂಡ ತ್ಯಾಗ ಮಾಡುವುದಿಲ್ಲವೋ ಅಲ್ಲಿ ತನಕ ಅಸಂಯಮ ಇದ್ದಿರುತ್ತೆ. ಅಂದರೆ ಯಾವ ಗುಣಸ್ಥಾನದವರೆಗೆ ಇರ್ತದೆ? 4ನೇದವರೆಗೆ ಸಂಪೂರ್ಣ ಅಸಂಯಮ ಇರ್ತದೆ. 5ನೇ ಗುಣಸ್ಥಾನದಲ್ಲಿ ಕಿಂಚಿತ್ ಸಂಯಮ ಉದಯಿಸಿದ್ರೂ ಕೂಡ ಅಸಂಯಮ ಪೂರ್ತಿಯಾಗಿ ಇನ್ನೂ ನಾಶವಾಗಿಲ್ಲ, ಅದು ಹೊರಟು ಹೋಗಿಲ್ಲ ಅನ್ನುವಂಥದ್ದು ನಿಶ್ಚಿತ. 5ನೇ ಗುಣಸ್ಥಾನದಲ್ಲಿಯೂ ಕೂಡ ಅಸಂಯಮ ಇದೆ. ಯಾವ ಕಾರಣದಿಂದ ಇದೆ ಅಂತಂದ್ರೆ, ಎಷ್ಟು ಪ್ರಮಾಣದಲ್ಲಿ ಜೀವ ಪರಿಗ್ರಹವನ್ನು ತ್ಯಾಗ ಮಾಡಿ ಸಂಯಮವನ್ನು ಧರಿಸಿದ್ದಾನೆ, ಅಷ್ಟು ಪ್ರಮಾಣದಲ್ಲಿ ಧರಿಸಿದ್ರೂ ಕೂಡ ಉಳಿದ ವಿಷಯದಲ್ಲಿ ಪರಿಗ್ರಹ ಇರುವ ಕಾರಣ ಅಸಂಯಮಿ ಆಗಿದ್ದಾನೆ. ಉಳಿದುದರಲ್ಲಿ ಅಸಂಯಮಿ. ಕಿಂಚಿತ್ ಸಂಯಮವನ್ನು ಧರಿಸಿದ್ದಾನೆ. ಒಂದು ತ್ರಸಕಾಯಿಕ ಜೀವ ಹಿಂಸೆಯನ್ನು ತ್ಯಾಗ ಮಾಡಿದ್ದಾನೆ. ಅದನ್ನು ಕೂಡ ಸಂಕಲ್ಪಿ ಹಿಂಸಾ ತ್ಯಾಗದ ರೂಪದಲ್ಲಿ ಸಂಕಲ್ಪಪೂರ್ವಕ ನಾನು ತ್ರಸ ಜೀವಿಗಳ ಹಿಂಸೆಯನ್ನು ತ್ಯಾಗ ಮಾಡುತ್ತೇನೆ ಅನ್ನತಕ್ಕಂಥ ಸಂಕಲ್ಪ ಆಗಿದೆ. ಒಂದು ತ್ರಸ್ ಹಿಂಸಾವಿರತಿ ಮಾತ್ರ ಇದೆ. 5 ಇಂದ್ರಿಯಗಳನ್ನು ಮತ್ತು ಮನಸ್ಸನ್ನು ಜಯಿಸಿಲ್ಲ. ಇಂದ್ರಿಯಗಳು 5, 1 ಮನಸ್ಸು. ಇವು 6 ಪ್ರಕಾರದ ಅಸಂಯಮಗಳು. ಇವು 6 ಪ್ರಕಾರದ ಅವಿರತಿಗಳು.
ಅವಿರತಾನ್ನೇ ಅಥವಾ ಅಸಂಯಮನ್ನೇ ಎಲ್ಲ ಒಂದೇ. ಅವಿರತಿಗಳು 5ನೇ ಗುಣಸ್ಥಾನದಲ್ಲಿ 11 ವಿರತಿ ಒಂದರದ್ದಿದೆ. 12 ಪ್ರಕಾರದ ಅವಿರತಿಗಳಲ್ಲಿ 1ರ ವಿರತಿ ಇದೆ, ಉಳಿದವುಗಳಲ್ಲಿ ಅವಿರತಿ ಇದೆ. ಅಂದರೆ ಎಷ್ಟು ಪ್ರಮಾಣದಲ್ಲಿ? 10ರಲ್ಲಿಯ 1 ಪ್ರಮಾಣ ವಿರತಿ, 11 ಪ್ರಮಾಣ ಅವಿರತಿ. ಪರ್ಸೆಂಟೇಜ್ ಯಾವುದ್ರದ್ದು ಹೆಚ್ಚು? ಅವಿರತಿ ಪರ್ಸೆಂಟೇಜ್ ಹೆಚ್ಚಿದೆ. ಈ ಅವಿರತಿ ಇರುವಾಗ ಬದುಕಿನಲ್ಲಿ ಉತ್ತಮ ಸಂಯಮ ಬರಬಹುದೇನು? ಅದಕ್ಕಾಗಿ ಜೈನ ಧರ್ಮದಲ್ಲಿ 5ನೇ ಗುಣಸ್ಥಾನವರ್ತಿ ಜೀವಗಳಿಗೆ ಮಂಗಲ, ಉತ್ತಮ, ಶರಣ್ಯ ಅಥವಾ ಪೂಜನೀಯ, ಉಪಾಸ್ಯ ಅಂತ ಹೇಳಿಲ್ಲ. ಇದು ಸತ್ಯ, ಸಿದ್ಧಾಂತ ಸತ್ಯ. ಐದನೇ ಗುಣಸ್ಥಾನದಲ್ಲಿ ಬರುವಂತಹ ಸಾಧಕರು, ಭವ್ಯ ಜೀವಾತ್ಮರು ಯಾರ್ಯಾರು ಅಂತಂದ್ರೆ 2 ಗತಿಯ ಜೀವಿಗಳು ಇದರಲ್ಲಿ ಬರ್ತಾರೆ. ತಿರ್ಯಂಚ ಗತಿಯ ಸಂಯಮಿ ತಿರ್ಯಂಚಗಳು ಮತ್ತು ಮನುಷ್ಯ ಗತಿಯ ಸಂಯಮಿ ಮನುಷ್ಯರು. ಇದರೊಳಗೆ ಯಾರ್ಯಾರು? ಮುನಿಗಳಾದ ನಂತರ ಅವರ ಹಿಂದೆ ಆರಿಕೆಗಳು, ಐಲಕರು, ಕ್ಷುಲ್ಲಕರು, ಕ್ಷುಲ್ಲಿಕೆಯರು, ಆಮೇಲೆ ಪ್ರತಿಮಾಧಾರಿಗಳು. ಪ್ರತಿಮೆಗಳು ಎಷ್ಟು? 11 ಪ್ರತಿಮೆಗಳು. ಕ್ಷುಲ್ಲಕರಿಗೆ ಎಷ್ಟು ಪ್ರತಿಮೆಗಳು? ಎಲ್ಲ 11 ಪ್ರತಿಮೆಗಳಿವೆ. ಐಲಕರಿಗೆ ಮತ್ತು ಕ್ಷುಲ್ಲಕರಿಗೆ 11 ಎಲ್ಲ ಪ್ರತಿಮೆಗಳಿವೆ. ಆರಿಕೆಯರಿಗೆ 1 ಪ್ರತಿಮೆ ಇಲ್ಲ. ಉಪಚಾರ ಮಹಾವ್ರತಗಳು ಅಲ್ಲಿವೆ. ವ್ರತದ ಅಪೇಕ್ಷೆಯಿಂದ ಉಪಚಾರ ಮಹಾವ್ರತಗಳಿದ್ದರೂ ಕೂಡ ಗುಣಸ್ಥಾನ 5ನೇದೇ ಇದೆ. 5ನೇ ಗುಣಸ್ಥಾನ ಯಾಕೆ ಇದೆ? ಯಾಕೆಂತಂದ್ರೆ ಬಾಹ್ಯ ಪರಿಗ್ರಹವೂ ಇದೆ, ಅಭ್ಯಂತರ ಪರಿಗ್ರಹ ಇದ್ದೇ ಇದೆ. ಅಭ್ಯಂತರ ಪರಿಗ್ರಹದಲ್ಲಿ ಯಾವ ಪರಿಗ್ರಹ ಇದೆ? ಅಭ್ಯಂತರ ಪರಿಗ್ರಹದಲ್ಲಿ, ಅಂತರಂಗ ಪರಿಗ್ರಹದಲ್ಲಿ ಯಾವ ಪರಿಗ್ರಹ ಇದೆ? ಕಷಾಯ ಪರಿಗ್ರಹ ಇದೆ. ಯಾವ ಕಷಾಯ? ಪ್ರತ್ಯಾಖ್ಯಾನಾವರ್ಣಿ ಕಷಾಯದ ಉದಯದಿಂದ ಸಂಯಮದ ಘಾತವಾಗುತ್ತಿದೆ. 2 ಕಷಾಯಗಳನ್ನು ಜಯಿಸಿದ್ದಾರೆ. ಅನಂತಾನುಬಂಧಿ ಮತ್ತು ಅಪ್ರತ್ಯಾಖ್ಯಾನಾವರ್ಣೀಯ 2 ಕಷಾಯಗಳನ್ನು ಜಯಿಸಿದ್ದಾಗಿದೆ. ಆದರೆ ಉದಯದಲ್ಲಿ ಸಂಯಮವನ್ನು ಘಾತ ಮಾಡತಕ್ಕಂಥ ಕಷಾಯ ಯಾವುದು ಅಂದರೆ ಪ್ರತ್ಯಾಖ್ಯಾನಾವರ್ಣಿ ಕಷಾಯೋದಯ ಜನಿತ ಅಸಂಯಮ ಇರುವುದರಿಂದ ಸಂಯಮದತ್ತ ಸಾಗುವ ಪುರುಷಾರ್ಥ ಅಲ್ಲಿ ಇಲ್ಲ. ಮತ್ತು ಸಂಯಮ ಬರಲಿಕ್ಕೆ ಸಾಧ್ಯವೂ ಇಲ್ಲ. ಯಾಕೆ? ಸ್ತ್ರೀ ಪರ್ಯಾಯ, ಆರಿಕಾ ಪರ್ಯಾಯ, ಸ್ತ್ರೀ ಪರ್ಯಾಯ. ಅದಕ್ಕಾಗಿಯೇ ಹೇಳೋರು, ಇದು ಜೈನ ಧರ್ಮದಲ್ಲಿ ಮುನಿಗಳು ಮಾತ್ರ ಪೂಜ್ಯನೀಯ, ಉಳಿದ ಸಾಧಕರು ಅವರವರ ವ್ರತಗಳಿಗೆ ತಕ್ಕಂತೆ ಆದರಣೀಯ. ಪೂಜನೀಯ ಬೇರೆ, ಆದರಣೀಯ ಅನ್ನೋದು ಬೇರೆ. ಪೂಜ್ಯನೀಯ ಅಂತಂದ್ರೆ ಮಂಗಲ,
ಅಲ್ಲಿ ಮಂಗಲತನವೂ ಇರಬೇಕು, ಉತ್ತಮದ ಲಕ್ಷಣವೂ ಇರಬೇಕು, ಶರಣು ಹೋಗಲಿಕ್ಕೆ ಯೋಗ್ಯ ಗುಣಗಳು ಇರಬೇಕು. ನಾವು ಗುಣಗಳಿಗೆ ಶರಣು ಹೋಗುತ್ತೇವೆ, ನಾವು ಗುಣಗಳನ್ನೇ ಉತ್ತಮ ಅನ್ನುತ್ತೇವೆ, ನಾವು ಗುಣಗಳನ್ನೇ ಮಂಗಲ ಅಂತ ಹೇಳಿ ಅವುಗಳಿಗೆ ನಮಸ್ಕರಿಸುತ್ತೇವೆ. ಜೈನ ಧರ್ಮದಲ್ಲಿ ರತ್ನತ್ರಯವೇ ಮಂಗಲ, ರತ್ನತ್ರಯವೇ ಉತ್ತಮ, ರತ್ನತ್ರಯವೇ ಶರಣು ಹೋಗಲು ಯೋಗ್ಯ. ಈ ರತ್ನತ್ರಯ ಆರಿಕಾ ಅವಸ್ಥೆಯಲ್ಲಿ ಕಾಣಲು ಸಿಗಬಹುದೇ? ಸಮ್ಯಕ್ ದರ್ಶನ ಸಿಗಬಹುದು, ಸಮ್ಯಕ್ ಜ್ಞಾನವೂ ಸಿಗಬಹುದು, ದೇಶ ಸಂಯಮನೂ ಸಿಗಬಹುದು, 5ನೇ ಗುಣಸ್ಥಾನ ಸಿಗಬಹುದು. ಆದರೆ ಸಂಯಮ, ಸಕಲ ಸಂಯಮ ಸಿಗಬಹುದೇ? ಶಾಯೋಪಶಮಿಕ ಸಂಯಮ ಚಾರಿತ್ರ ಸಿಗಬಹುದೇ? ಇಲ್ಲ. ನಮಸ್ಕಾರ ಮಾಡಲಿಕ್ಕೆ ಸಕಲ ಪರಿಗ್ರಹಗಳ ತ್ಯಾಗವಾದ ನಂತರ ಅಂತರಂಗದ ಕಷಾಯ ಕರ್ಮಗಳ ಕ್ಷಯೋಪಶಮದಿಂದ ಉತ್ಪನ್ನವಾಗತಕ್ಕಂತಹ ಕ್ಷಯೋಪಶಮಿಕ ಚಾರಿತ್ರ ಬೇಕು. ಆ ಕ್ಷಯೋಪಶಮಿಕ ಚಾರಿತ್ರ ಸಕಲ ಚಾರಿತ್ರ. ಆ ಸಕಲ ಚಾರಿತ್ರದ ಉತ್ಪತ್ತಿಗಾಗಿ ಬಹಿರಂಗದ 10 ಎಲ್ಲ ಪರಿಗ್ರಹಗಳ ಅಭಾವ ಅವಶ್ಯಕ. 10 ಪರಿಗ್ರಹಗಳ ಅಭಾವ ಅವಶ್ಯಕ. 10 ಪರಿಗ್ರಹ ಇಲ್ಲ ಅಂತಂದ್ರೆ ನಿಶ್ಚಿತ ಅಲ್ಲಿ ಕಷಾಯಗಳನ್ನು ನಾವು ಜಯಿಸಿದ್ರೆ ಸಂಯಮಕ್ಕೆ ಉತ್ಪತ್ತಿ ಆಗಲೇಬೇಕು. ಅದಕ್ಕಂತನೇ ಜೈನ ಪರಂಪರೆಯಲ್ಲಿ, ಜೈನ ಶಾಸ್ತ್ರಗಳಲ್ಲಿ ಆರಿಕೆಯರಿಗೆ ನಮೋಸ್ತು ಅನ್ನತಕ್ಕಂಥ ವಿಧಿವಿಧಾನ ಇಲ್ಲ. ಯಾವ ಶಬ್ದವನ್ನಿಟ್ರು? ವಂದಾಮಿ. ಮಾತಾಜಿಗಳಿಗೆ, ಮಾತಾಜಿಯವರಿಗೆ ವಂದಾಮಿ, ಶುಲ್ಲಕ್ಜಿಯವರಿಗೆ ಇಚ್ಛಾಮಿ, ಐಲಗ್ಜಿಯವರಿಗೆ ಇಚ್ಛಾಮಿ. ಇನ್ನು ವಂದಾಮಿ ಮತ್ತು ಇಚ್ಛಾಮಿ ಈ ಎರಡು ಶಬ್ದಗಳ ಮಧ್ಯದಲ್ಲಿ ಇರುವಂತಹ ವ್ಯತ್ಯಾಸ ಏನೂ ಇಲ್ಲ. ಪ್ರಾಚೀನ ಗ್ರಂಥಗಳಲ್ಲಿ ಇಚ್ಛಾಮಿ ಅನ್ನುವಂತಹ ಶಬ್ದ ಒಂದೇ ಇದೆ. ಯಾರಿಗೆ ಹೇಳಿದರೂ ಕೂಡ ಇಚ್ಛಾಮಿ ಹೇಳಬೇಕು. ಯಾರಿಗೆ ಸಮ್ಯಕ್ ದರ್ಶನ ಇದೆ, ಜ್ಞಾನವೂ ಪ್ರಾಪ್ತಾಗಿದೆ, 4ನೇ ಗುಣಸ್ಥಾನ ಇದೆ ಅಥವಾ 5ನೇ ಗುಣಸ್ಥಾನ ಇದೆ, ಇಂಥವರು ಎಲ್ಲರಿಗೂ ಕೂಡ ಇಚ್ಛಾಮಿ ಅನ್ನುವಂತಹ ವಿಧಾನ ಇದೆ. ಇನ್ನು ನೀವು ಹೇಳ್ತಾ ಇದ್ದೀರಿ ಜಯ ಜಿನೇಂದ್ರ, ಇದು ನಿಮ್ಮ ಶಬ್ದ, ಇದು ಪರಂಪರೆಯಿಂದ ಬಂದಿರತಕ್ಕಂತಹ ಶಬ್ದ. ಇಚ್ಛಾಮಿ ಜಯ ಜಿನೇಂದ್ರ, ವಂದಾಮಿ, ಈ ಶಬ್ದಗಳ ವ್ಯಾವಹಾರಿಕ ಅರ್ಥವನ್ನು ನಾವು ಹೇಳಬೇಕು ಅಂತಂದ್ರೆ, ನಾನು ನಿಮ್ಮ ಹಾಗೆ ಸಂಯಮವನ್ನು ಪ್ರಾಪ್ತ ಮಾಡಿಕೊಳ್ಳಲು ಬಯಸುತ್ತೇನೆ. ಬಸ್. ಈ ವಾಕ್ಯ ಎಲ್ಲಕ್ಕೂ ಅನ್ವಯಿಸ್ತದೆ. ವಂದಾಮಿಗೂ ಅನ್ವಯಿಸ್ತದೆ, ಇಚ್ಛಾಮಿಗೂ ಅನ್ವಯಿಸ್ತದೆ, ಆಮೇಲೆ ಜೈ ಜಿನೇಂದ್ರಕ್ಕೂ ಅನ್ವಯಿಸ್ತದೆ. ಈ ವಾಕ್ಯದಲ್ಲಿರ್ತಕ್ಕಂಥ ಅರ್ಥವನ್ನು ಬಿಟ್ಟು ಇನ್ಯಾವ ಅರ್ಥವನ್ನೂ ಕೂಡ ಆ 3 ಶಬ್ದಗಳು ಹೊಂದಿಲ್ಲ. ಜಯ ಜಿನೇಂದ್ರ ಅಂತಂದ್ರೆ ಏನು? ನೀನು ಜಯಿಸು. ನಾನು ಜಯಿಸುತ್ತೇನೆ, ನಾನು ಬಯಸುತ್ತೇನೆ, ನೀನು ಬಯಸು, ನಾನು ಜಯಿಸುತ್ತೇನೆ, ನೀನು ಜಯಿಸು. ವಂದಾಮಿ, ನಾನು ವಂದಿಸುತ್ತೇನೆ, ವಂದನೀಯ ಪದಕ್ಕೇನೆ ವಂದಿಸುತ್ತೇನೆ. ಆದರೆ
ವಂದನೀಯ ಪದಗಳು ಕೇವಲ 5: ಅರ್ಹಂತ, ಸಿದ್ಧ, ಆಚಾರ್ಯ, ಉಪಾಧ್ಯಾಯ ಮತ್ತು ಸರ್ವಸಾಧು. 5 ಪದಗಳು ಮಾತ್ರ ವಂದನೀಯ. ಈ 5 ಪದಗಳೇ ಮಂಗಲ ರೂಪದಲ್ಲಿವೆ, ಉತ್ತಮ ರೂಪದಲ್ಲಿವೆ, ಶರಣ ರೂಪದಲ್ಲಿವೆ. ಅರ್ಹಂತಾಲು ಉತ್ತಮ. 1, ಅರ್ಹಂತರನ್ನ ಮಂಗಲ ಅಂತ ಹೇಳಿದ್ರು. ಅರ್ಹಂತ ಮಂಗಲ, ಸಿದ್ಧ ಮಂಗಲ ಬೇರೆ ಬೇರೆಯಾಗಿ 2 ಭಗವಂತರನ್ನ ಮಂಗಲ ಅಂತ ಹೇಳಿದ್ರು. ಆಮೇಲೆ ಸಾಹು ಮಂಗಲಂ, ಆಚಾರ್ಯ ಪರಮೇಷ್ಠಿಗಳನ್ನ, ಉಪಾಧ್ಯಾಯ ಪರಮೇಷ್ಠಿಗಳನ್ನ ಮತ್ತು ಸಾಧು ಪರಮೇಷ್ಠಿಗಳನ್ನ ಎಲ್ಲರನ್ನೂ ಕೂಡಿಸಿ 3 ಜನರನ್ನ ಏಕಕಾಲಕ್ಕೆ ಸಾಹು ಮಂಗಲಂ ಅಂತ ಹೇಳಿದರು. ಸಾಧುಗಳು ಗುರು ಪದದಲ್ಲಿದ್ದಾರೆ. ಅರಿಹಂತರು ಮತ್ತು ಸಿದ್ಧರು ದೇವತ್ವ ಪದದಲ್ಲಿದ್ದಾರೆ. ದೇವಾದಿ ದೇವ ಅಂತ ಅನ್ನಿಸಿಕೊಂಡಿದ್ದಾರೆ. ದೇವಾದಿ ದೇವರಿಗೆ ಮತ್ತು ಗುರುಗಳಿಗೆ ಇಬ್ಬರಿಗೆ ನಮೋಸ್ತು ಅಂತ ಹೇಳ್ತೀವಿ. ನಮೋಸ್ತು ಶಬ್ದದ ಉಪಯೋಗ. ಆರಿಕೆಯರಿಗೆ ವಂದಾಮಿ ಅಂತ ಹೇಳ್ತೀವಿ. ಪ್ರಾಚೀನ ಕಾಲದ ದೃಷ್ಟಿಯಿಂದ ಆರಿಕೆಯರಿಗೆ ನಾವು ಇಚ್ಛಾಮಿ ಅಂತ ಹೇಳುವಂತಹ ಪದ್ಧತಿಯಲ್ಲಿದ್ದೆವು. ಆದರೆ ಕಾಲಾಂತರದಲ್ಲಿ ಐಲಕ ಪದ, ಕ್ಷುಲ್ಲಕ ಪದ ಇವೆರಡೂ ಉತ್ಕೃಷ್ಟ ಶ್ರಾವಕರ ಪದಗಳು. ಈ ಶ್ರಾವಕ ಪದದಲ್ಲಿ ಆರಿಕೆಯರು ಇಲ್ಲ. ಆರಿಕೆಯರು ಶ್ರಾವಿಕೆಯರಲ್ಲ. ಕ್ಷುಲ್ಲಿಕೆಯರು ಶ್ರಾವಿಕೆಯರು. ಯಾಕೆಂದರೆ ಕ್ಷುಲ್ಲಿಕೆಯರಿಗೆ 11 ಪ್ರತಿಮೆಗಳಿವೆ. 11 ಪ್ರತಿಮೆಗಳು ಯಾರಿಗೆ ಉಪದೇಶ ಆಗಿವೆ? ಶ್ರಾವಕರಿಗೆ. ಆಮೇಲೆ ಆರಿಕೆಯರಿಗೆ 11 ಪ್ರತಿಮೆಗಳನ್ನು ಕೊಡ್ತಾರೇನು? ಆರಿಕಾ ವೃತ ಸ್ವೀಕಾರ ಮಾಡುವಾಗ ಎಲ್ಲಿಯೂ ಕೂಡ 11 ಪ್ರತಿಮೆಗಳನ್ನು ಆರಿಕೆಯರಿಗೆ ಕೊಟ್ಟು 5ನೇ ಗುಣಸ್ಥಾನಕ್ಕೆ, 5ನೇ ಗುಣಸ್ಥಾನದ ಯೋಗ್ಯ ಪದಕ್ಕೆ ಹೋಗುವಂತೆ ಮಾಡಬೇಕು ಅಂತ ಹೇಳಿಲ್ಲ. ಅಲ್ಲಿ ಮಹಾವ್ರತಗಳನ್ನು ಕೊಡಲಿಕ್ಕೆ ಹೇಳಿದ್ರು. ಎಂಥ ಮಹಾವ್ರತಗಳು? ಮುನಿಗಳಂತಹ ಸಾಕ್ಷಾತ್ ಮಹಾವ್ರತಗಳಲ್ಲ. ಆ ಯಾವ ಮಹಾವ್ರತಗಳಲ್ಲಿ ಸಂಪೂರ್ಣವಾಗಿ ರಾಗಾದಿ ಭಾವಗಳು ಅಭಾವವಾಗದೆ ಬಾಹ್ಯ ಪರಿಗ್ರಹವೂ ಉಳಿದಿರುತ್ತದೆ. ಆದರೆ ಬಾಹ್ಯ ಪರಿಗ್ರಹದಲ್ಲಿ ವಿಶಿಷ್ಟ ಮೂರ್ಛಾಭಾವ ಇರುವುದಿಲ್ಲ. ಮತ್ತು ಅದನ್ನು ತ್ಯಾಗ ಮಾಡಲಿಕ್ಕೆ ಯಾರಿಗೆ ಸಾಧ್ಯವೇ ಇಲ್ಲವೋ, ಅದೊಂದು ಅನಿವಾರ್ಯ ಪರಿಸ್ಥಿತಿಯ ವಸ್ತುವಾಗಿ ಬಿಡುತ್ತದೆಯೋ ವಸ್ತ್ರ, ಆ ವಸ್ತ್ರ ಪರಿಗ್ರಹವನ್ನು ತ್ಯಾಗ ಮಾಡಲಿಕ್ಕೆ ಆರಿಕೆಯರಿಗೆ ಸಾಧ್ಯವಿಲ್ಲ. ಆದ್ದರಿಂದ ಆರಿಕೆಯರಿಗೆ ಉಪಚಾರ ಮಹಾವ್ರತಗಳನ್ನು ಕೊಡಲಿಕ್ಕೆ ಹೇಳಿದರು. ಐಲಕರಿಗೆ ಒಂದು ಲಂಗೋಟಿಯನ್ನು ತ್ಯಾಗ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಐಲಕರಿಗೆ 11 ಪ್ರತಿಮೆಗಳನ್ನು ಕೊಡಲಿಕ್ಕೆ ಹೇಳಿದರು. 11 ಪ್ರತಿಮೆಗಳ ನಂತರ ಮಹಾವ್ರತಗಳನ್ನು ಸ್ವೀಕಾರ ಮಾಡುವಂತಹ ಸಾಮರ್ಥ್ಯ, ಶಕ್ತಿ, ಪಾತ್ರತೆ, ಯೋಗ್ಯತೆ ಐಲಕರಿಗೆ ಇದೆ. ಆರಿಕೆಯರಿಗೆ ಇಲ್ಲ. ಅದಕ್ಕಾಗಿ ಆರಿಕೆಯರನ್ನ ಶ್ರಮಣಿ ಅಂತ ಹೇಳಿದರು, ಸಂಯತಿ ಅಂತ ಹೇಳಿದರು, ತಪಸ್ವಿ ಅಂದರು, ಸಾಧ್ವಿ ಅಂದರು, ಆರಿಕೆ ಅಂದರು. ಇಷ್ಟೆಲ್ಲ ಶಬ್ದಗಳನ್ನು ಹೇಳಿದರು.
ಆದರೆ ಉತ್ಕೃಷ್ಟ ಶ್ರಾವಿಕೆ ಅಂತ ಹೇಳಲಿಲ್ಲ. ಯಾರಿಗೆ? ಆರಿಕೆಯರಿಗೆ. ಆದರೆ ಚುಲ್ಲಿಕೆಗೆ ಉತ್ಕೃಷ್ಟ ಶ್ರಾವಿಕೆ ಅನ್ನಬಹುದು. ಏಕೆಂದರೆ 11 ನೆಲೆಗಳಿವೆ, 11 ಪ್ರತಿಮೆಗಳಿವೆ ಚುಲ್ಲಿಕೆಯ ಹತ್ತಿರ. ಕ್ಷುಲ್ಲಕರಿಗೆ ಮತ್ತು ಐಲಕರಿಗೆ 11 ಪ್ರತಿಮೆಗಳಿವೆ. ಅದಕ್ಕಾಗಿ ಅವರಿಗೂ ಕೂಡ ಏನ್ ಹೇಳಿದ್ರು? ಉತ್ಕೃಷ್ಟ ಶ್ರಾವಕರು. ಉತ್ಕೃಷ್ಟ ಶ್ರಾವಕರು ಅಂದ್ರೆ ಯಾರು? ಯಾರು ಎಲ್ಲಾ ನೆಲೆಗಳನ್ನು, ಎಲ್ಲಾ ಪ್ರತಿಮೆಗಳನ್ನು ಧರಿಸಿದ್ರು ಅವರು ಉತ್ಕೃಷ್ಟ. ಯಾರು ಕೆಲವೊಂದನ್ನು ಧರಿಸಿದ್ರು ಅವರು ಮಧ್ಯಮ, ಇನ್ನೂ ಕಡಿಮೆ ಧರಿಸಿದ್ರು ಅವರು ಜಗಣ್ಯ. ಪ್ರತಿಮೆಗಳಲ್ಲಿ ಜಗಣ್ಯ, ಮಧ್ಯಮ, ಉತ್ಕೃಷ್ಟ ಅನ್ನತಕ್ಕಂತಹ ವಿಭಾಜನೆಯನ್ನು ಮಾಡಿದರು. ವಂದಾಮಿ, ಇಚ್ಛಾಮಿ ಮತ್ತು ನಮೋಸ್ತು ಈ ಪದಗಳನ್ನು, ಈ ಶಬ್ದಗಳನ್ನು ಎಲ್ಲಿ ಬಳಸಿಕೊಳ್ಳಬೇಕು, ಯಾರಿಗೆ ಬಳಸಿಕೊಳ್ಳಬೇಕು ಅನ್ನುವಂತಹ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಹಿಂದೆ ಸಂಪೂರ್ಣ ಜಿನಾಗಮದ ಸಿದ್ಧಾಂತ ಅಡಗಿದೆ, ನಿಹಿತವಿದೆ. ಸಂಪೂರ್ಣ ಜೈನ ಧರ್ಮದ ಸಿದ್ಧಾಂತ. ನಮೋಸ್ತು ಅನ್ನುವಂತಹ ಶಬ್ದದ ಉಪಯೋಗ ಬಾಹ್ಯ ಪರಿಗ್ರಹಧಾರಿ ಯಾವ ಜೀವಕ್ಕೂ ಆಗಲಿಲ್ಲ. ಅದಕ್ಕಾಗಿ ಜೈನ ಪರಂಪರೆಯಲ್ಲಿ ವಸ್ತ್ರ ಸಹಿತ ವೃತಧಾರಿಗಳಿಗೆ, ಅಂದರೆ ಆರಿಕ, ಶುಲ್ಲಕ, ಐಲಕ ಇಂಥವರಿಗೆ ಲಿಂಗಧಾರಿ ಅಂತ ಹೇಳಿದ್ರು ಕೂಡ ಅವರ ಯೋಗ್ಯತಾನುಸಾರವಾಗಿ ಸತ್ಕಾರ ಹೇಗೆ ಮಾಡಬೇಕು, ಆದರವನ್ನು ಹೇಗೆ ಮಾಡಬೇಕು ಅದನ್ನು ವಿವರಿಸಿ ಹೇಳಿದರು. ಹೇಗೆ ಮಾಡಬೇಕು? ಆರಿಕೆಯರಿಗೆ ಮುನಿಗಳಂತಹ ಸತ್ಕಾರ ಇಲ್ಲ. ಇದು ಸತ್ಯ. ಸತ್ಯ ಧರ್ಮದ ದಿವಸ ಸತ್ಯನ್ನ ಕೇಳೋಣವಲ್ಲ. ನಿನ್ನೆ ಸತ್ಯ ಆಯ್ತಲ್ಲ, ಸತ್ಯ ಕೇಳೋಣ. ಆಮೇಲೆ ತಪ ಏನಿದೆ ಅದನ್ನು ಕೇಳೋಣ. ಮೊದಲು ಸತ್ಯ ಏನಿದೆ ಅದನ್ನು ತಿಳ್ಕೊಳ್ಳೋಣ. ಆಮೇಲೆ ಉತ್ತಮ ತಪದ ಉತ್ಪತ್ತಿ ಉತ್ತಮ ಸತ್ಯ ಇಲ್ಲದೆ ಆಗ್ತದೆಯೇನು? ಇಲ್ಲ. ಎಲ್ಲಿ ಸತ್ಯವಿದೆಯೋ ಅಲ್ಲಿ ತಪವೂ ಇದೆ. ಎಲ್ಲಿ ಸಂಯಮವಿದೆಯೋ ಅಲ್ಲಿಯೇ ತಪ ಇದೆ. ಅದಕ್ಕಾಗಿ ಈ ನಾಲ್ಕನ್ನೂ ಯೋಚನೆ ಮಾಡಬೇಕು. ಒಂದು, 4 ಕಷಾಯಗಳ ಅಭಾವದಲ್ಲಿ ಉತ್ಪನ್ನವಾಗತಕ್ಕಂಥ 4 ಧರ್ಮಗಳು: ಕ್ಷಮ, ಮಾರ್ದವ, ಆರ್ಜವ, ಶೌಚ. ಈ 4 ಬಂದಾಗ ಆತ್ಮನಲ್ಲಿ ಸತ್ಯ ಪ್ರಕಟ ಆಯಿತು. ಈ 5 ಇರಲಿಲ್ಲ ಅಂತಂದ್ರೆ ಸಂಯಮ ಧಾರಣೆ ಮಾಡುವಂತ ಯೋಗ್ಯತೆ ಇರೋಲ್ಲ. ಅದಕ್ಕಾಗಿ ಎಲ್ಲಿ 5 ಧರ್ಮಗಳಿವೆ ಅಲ್ಲಿ ಸಂಯಮವೂ ಇದೆ. ಅಂದ್ರೆ ಏನರ್ಥ? ಯಾವ ಮನುಷ್ಯ ಒಳಗಿನ ಅಭ್ಯಂತರಿ ಪರಿಗ್ರಹಗಳನ್ನು ಬಿಡಲಿಕ್ಕೆ ತಯಾರಿದ್ದಾನೆಯೋ ಆ ಮನುಷ್ಯನಿಗೆ ಸತ್ಯ ಧರ್ಮ ಪ್ರಕಟವಾಗಲಿಕ್ಕೆ ಸಾಧ್ಯ. ಯಾವ ಮನುಷ್ಯನಿಗೆ ಸತ್ಯ ಪ್ರಕಟವಾಯಿತೋ ಆತನಿಗೆ ಸಂಯಮವೂ ಕೂಡ ಪ್ರಕಟ ಆಗುತ್ತೆ. ಆ ಯಾವನಿಗೆ ಸಂಯಮ ಪ್ರಕಟ ಆಯಿತೋ ಆ ಮನುಷ್ಯ ತಪಸ್ಸಿಗೆ ಯೋಗ್ಯನಾದ. ತಪಸ್ಸು ಮಾಡಬೇಕು ಅಂತಂದ್ರೆ ಅದಕ್ಕಿಂತ ಮೊದಲು ಏನ್ ಬೇಕು? ಸಂಯಮ ಬೇಕು. ಸಂಯಮವನ್ನು ಧರಿಸದೆ ತಪಸ್ಸನ್ನು ಮಾಡಬಹುದೇ? ಸಾಧ್ಯವಿಲ್ಲ.
ಆಮೇಲೆ ಸಂಯಮವನ್ನು ಧರಿಸೋದು ಹೇಗೆ? 4 ಕಷಾಯಗಳನ್ನು ತ್ಯಾಗ ಮಾಡಿ ಸತ್ಯವಂತನಾಗಿಯೇ ಸಂಯಮವನ್ನು ಧರಿಸಬೇಕು. 4 ಕಷಾಯಗಳನ್ನು ತ್ಯಾಗ ಮಾಡಿ ಸತ್ಯ ಧರ್ಮವನ್ನು ಸ್ವೀಕಾರ ಮಾಡಿ ಸಂಯಮವನ್ನು ಧರಿಸಬೇಕು. ಸಂಯಮವನ್ನು ಧರಿಸಿದ್ದಾಯಿತು. ತಪಸ್ಸನ್ನು ಹೇಗೆ ಧರಿಸೋದು? ಸಂಯಮವನ್ನು ಧರಿಸಿದ ನಂತರ ಬಾಹ್ಯ ಮತ್ತು ಅಭ್ಯಂತರ ರೂಪವಾಗಿ ಆಚರಿಸುವಂತಹ 12 ತಪಗಳು, 6 ಬಹಿರಂಗ ತಪಗಳು ಮತ್ತು 6 ಅಂತರಂಗ ತಪಗಳು. ಈ ತಪಗಳನ್ನು ಸ್ವೀಕಾರ ಮಾಡಿ ಕರ್ಮ ನಿರ್ಜರಿಗಾಗಿ, ಇಚ್ಛಾ ನಿರೋಧಕ್ಕಾಗಿ, ಇಚ್ಛಾ ನಿರೋಧೋ ತಪಃ. ತಪಸ್ಸು ಯಾಕೆ ಬೇಕು? ಇಚ್ಛೆ ನಿರೋಧಕ್ಕಾಗಿ. ಇಚ್ಛಾ ನಿರೋಧಕ್ಕಾಗಿ. ಇಚ್ಛೆಯನ್ನು ಮೊದಲೇ ಬಿಟ್ಟಿದ್ದೀವಲ್ಲ. ಲೋಭ ತ್ಯಾಗ ಅಂದರೆ ಏನು? ಇಚ್ಛಾ ತ್ಯಾಗ. ಮೊದಲೇ ನಾವು ಇಚ್ಛೆಯನ್ನು ಬಿಟ್ಟಿದ್ದೇವೆ ಅಂದಮೇಲೆ ಮತ್ತೆಂಥ ಇಚ್ಛಾ ತ್ಯಾಗಕ್ಕಾಗಿ ನಾವು ತಪಸ್ಸನ್ನು ಆಚರಿಸಬೇಕು? ಮತ್ಯಾವುದು ಇಚ್ಛೆ ಉಳಿಯಿತು? ಸಂಯಮವನ್ನು ಧರಿಸಿದ ನಂತರವೂ ಕೂಡ ಇಚ್ಛೆ ಉಳಿದಿರುತ್ತೆ. ಯಾವುದರಲ್ಲಿ? ಶರೀರಕ್ಕೆ ಕೊಡುವಂತಹ ಆಹಾರ ಸಂಜ್ಞಾ, ಭಯ ಸಂಜ್ಞಾ, ಮೈಥುನ ಸಂಜ್ಞಾ, ಪರಿಗ್ರಹ ಸಂಜ್ಞಾ. ಎಷ್ಟಿವೆ ಇವು? 4 ಇವೆ. ಎಲ್ಲಿ ಪರಿಗ್ರಹ ಸಂಜ್ಞಾ ಇದೆ ಅಲ್ಲಿ ಇಚ್ಛಾ ಇದೆ. ಸಂಜ್ಞಾ ಅಂದ್ರೆ ಇಚ್ಛಾ. ಇನ್ನು 6ನೇ ಗುಣಸ್ಥಾನಕ್ಕೆ ಬಂದ ನಂತರವೂ ಕೂಡ ಇಚ್ಛೆ ಉಳಿದಿದೆ ಅಂತಂದ್ರೆ ಯಾವ ಕಷಾಯ ಸಂಬಂಧಿ ಇಚ್ಛೆ ಉಳಿದಿರಬಹುದು? ಸಂಜ್ವಲನ. ಸಂಜ್ವಲನ ಕಷಾಯದ ಇಚ್ಛೆಯನ್ನು ಕೂಡ ಜಯಿಸಲಿಕ್ಕೆ ತಪಸ್ಸನ್ನು ಆಚರಿಸಬೇಕು. ಈ ತಪಸ್ಸಿನ ಮೂಲಕ ಅಂದರೆ ಸಂಜ್ವಲನ ಕಷಾಯವನ್ನು ಜಯಿಸುವುದರ ಮೂಲಕ ನಾವು ಎಷ್ಟು ಕರ್ಮಗಳನ್ನು ನಾಶ ಮಾಡಿಕೊಳ್ತೇವೆ ಅಂತಂದ್ರೆ ಮೋಹನೀಯದ ಎಲ್ಲಾ ಕರ್ಮಗಳನ್ನು ನಾಶ ಮಾಡಿಕೊಳ್ತೇವೆ. 10ನೇ ಗುಣಸ್ಥಾನಕ್ಕೆ ಹೋದಾಗ ಸಂಪೂರ್ಣ ಎಲ್ಲಾ ಮೋಹಿನಿ ಕರ್ಮಗಳು ಕ್ಷಯವಾಗಿ 12ನೇ ಗುಣಸ್ಥಾನಕ್ಕೆ ನೇರವಾಗಿ ಹೋಗ್ತಾನೆ ಜೀವ. ಡೈರೆಕ್ಟ್ ಆಗಿ ಹೋಗ್ತಾನೆ, 11ಕ್ಕೆ ಹೋಗಲ್ಲ. 12ನೇ ಗುಣಸ್ಥಾನಕ್ಕೆ ನೇರವಾಗಿ ಹೋಗ್ತಾನೆ. ಮೋಹಿನಿ ಕರ್ಮಗಳ ಕ್ಷಯ 10ನೇ ಗುಣಸ್ಥಾನದಲ್ಲಿ ಆಗುತ್ತೆ. ಆ 10ನೇ ಗುಣಸ್ಥಾನಕ್ಕೆ ಹೋಗುವಕ್ಕಿಂತ ಮೊದಲು ನಾವು ಯಾವ ಪುರುಷಾರ್ಥವನ್ನು ಮಾಡಬೇಕು? ಇಚ್ಛಾ ನಿರೋಧೋ ತಪಃ. ಇಚ್ಛೆಯನ್ನ ನಿರೋಧಿಸುವುದಕ್ಕಾಗಿ ಬಹಿರಂಗ ಪ್ರವೃತ್ತಿಯನ್ನು ಬಿಟ್ಟು ಅಂತರಂಗದಲ್ಲಿ ಆತ್ಮಾರಾಧನೆಯಲ್ಲಿ ತೊಡಗಬೇಕು. ಆತ್ಮಾರಾಧನೆಯಲ್ಲಿ ತೊಡಗಿರುವ ಆತ್ಮ ಎಲ್ಲ ಶಾರೀರಿಕ ಸಂಬಂಧಿ, ಬಾಹ್ಯ ಪ್ರವೃತ್ತಿಯ ಸಂಬಂಧಿ ಎಲ್ಲ ಸಂಜ್ವಲನದ ಇಚ್ಛೆಗಳನ್ನು ನಾಶ ಮಾಡಿ 10ನೇ ಗುಣಸ್ಥಾನಕ್ಕೆ ತಲುಪ್ತಾನೆ. ಅಲ್ಲಿ ಹೋದಾಗ ಮೋಹನೀಯ ಕರ್ಮಗಳೆಲ್ಲ ಕ್ಷಯವಾಗಿ ವೀತರಾಗಿ ಆಗ್ತಾನೆ. ತಪ ಯಾವುದಕ್ಕಾಗಿ? ವೀತರಾಗ ಪದವನ್ನು ಪ್ರಾಪ್ತ ಮಾಡಿಕೊಳ್ಳುವುದಕ್ಕಾಗಿ. ಆತ್ಮ ವೀತರಾಗ ಯಾವ ಗುಣಸ್ಥಾನದಲ್ಲಿ ಆಗ್ತದೆ? 12ನೇ ಗುಣಸ್ಥಾನದಲ್ಲಿ. ತಪಸ್ಸು ಎದಕ್ಕೆ ಬೇಕು? 12ನೇ ಗುಣಸ್ಥಾನದ ಪ್ರಾಪ್ತಿಗಾಗಿ. ಆಮೇಲೆ ತಪಸ್ಸು ಬೇಕೇನು? ಆಮೇಲೆ 12ನೇ ಗುಣಸ್ಥಾನಕ್ಕೆ ಹೋದ ನಂತರ ತಪಸ್ಸು ಬೇಕೇನು? ಇನ್ನೂ ಬೇಕಾಗಿಲ್ಲ. ಅದೇ ಕೊನೆಯ ತಪಸ್ಸು. ಘಾತಿ ಕರ್ಮಗಳನ್ನು ನಾಶ ಮಾಡುವುದಕ್ಕಾಗಿ 12 ಪ್ರಕಾರದ ತಪಗಳು ಬೇಕು. ಘಾತಿ ಕರ್ಮಗಳ ಕ್ಷಯಕ್ಕಾಗಿ ತಪ. ಘಾತಿ ಕರ್ಮಗಳು ನಾಶವಾದ ನಂತರ 13ನೇ ಗುಣಸ್ಥಾನಕ್ಕೆ ಏರಿದ ನಂತರ ಅರ್ಹಂತ ಪದವಿಯನ್ನು
ಪಡೆದ ನಂತರ ಆ ಆತ್ಮನಿಗೆ ಮತ್ತೆ ತಪಸ್ಸು ಬೇಕೇನು? ಇನ್ಯಾವ ತಪಸ್ಸು? ಉಪವಾಸ ಮಾಡಬೇಕಾ? ಏಕಾಸನ ಮಾಡಬೇಕಾ? ವೃತ್ತಿ ಪರಿಸಂಖ್ಯಾನ ಮಾಡ್ಕೋಬೇಕಾ? ಕಾಯೋತ್ಸರ್ಗ ಮಾಡಬೇಕಾ? ಏನ್ ಮಾಡಬೇಕು? ಅನಶನ ಊನೋದರ ವೃತ್ತಿ ಪರಿಸಂಖ್ಯಾನ ರಸ ಪರಿತ್ಯಾಗ ವಿವಿಕ್ತ ಶಯಾಸನ ಕಾಯ ಕ್ಲೇಶ ಬಾಹ್ಯಂ ತಪ. ಇವು ಬಾಹ್ಯ ತಪಗಳು. ಈ ಬಾಹ್ಯ ತಪಗಳನ್ನು ಅರ್ಹಂತ ಪದವಿಯನ್ನ ಪಡೆದ ನಂತರವೂ ಮಾಡಬೇಕೇನು? ಇಲ್ಲ. ಇವುಗಳ ಅಗತ್ಯ ಅಲ್ಲಿಲ್ಲ. ಇನ್ನೇನು ಮಾಡಬೇಕು? ಇನ್ನೂ ಆಘಾತಿ ಕರ್ಮಗಳಿವೆ. ಈ ಕರ್ಮಗಳು ನಾಶವಾಗದ ಹೊರತು ಆತ್ಮ ಮುಕ್ತಿಯನ್ನು ಪಡೆಯುವುದಿಲ್ಲ. ಅಂದಮೇಲೆ ತಪಸ್ಸು ಬೇಕೋ ಬೇಡೋ? ತಪಸ್ಸು ಬೇಕು. ಯಾವ ತಪಸ್ಸು ಬೇಕು? ಅಂತರಂಗ ತಪಸ್ಸು ಬೇಕು. ಬಹಿರಂಗ ತಪಸ್ಸು ಬೇಕೇನು? ಇಲ್ಲ. ರಸಪರಿತ್ಯಾಗ ಎಲ್ಲ ಅಲ್ಲಿ ಏನಿಲ್ಲ ಅಂದಮೇಲೆ ಅಲ್ಲೆಲ್ಲಿ ರಸಪರಿತ್ಯಾಗ? ಏಕಾಸನ ಉಪವಾಸ ಅದೂ ಇಲ್ಲ. ಅರ್ಹಂತರಿಗೆ ಯಾವ ಆಹಾರ ಇದೆ? ನೋ ಕರ್ಮಾಹಾರ ಇದೆ. ಸಂಪೂರ್ಣ ಶರೀರ ಪ್ರದೇಶಗಳಿಂದ ಶರೀರದ ಸ್ಥಿರತೆಗಾಗಿ ಬರುವಂತಹ ಪುದ್ಗಲ್ ಪರಮಾಣುಗಳು ನೋ ಕರ್ಮಾಹಾರ. ಈ ನೋ ಕರ್ಮಾಹಾರ ಒಂದಿದೆ, ಮತ್ಯಾವುದೂ ಇಲ್ಲ. ಆದ್ದರಿಂದ ಶರೀರ ಸ್ಥಿರವಾಗಿ ಉಳಿದುಕೊಳ್ತದೆ. ಆಹಾರ ಬೇಕೇ ಬೇಕು. ಶರೀರ ಇದೆ ಅಂತಂದ್ರೆ ಆಹಾರ ಬೇಕು. ಪ್ರತಿಯೊಂದು ಸಂಸಾರಿ ಪ್ರಾಣಿಗೆ ಆಹಾರ ಬೇಕು. ದೇವತೆಗಳಿಗೆ ಮಾನಸಾಹಾರ, ಮಾಂಸಾಹಾರ ಬೇಕಾಗಿಲ್ಲ. ಮಾನಸಿಕ ಆಹಾರ, ಮಾನಸಾಹಾರ, ಮಾನಸ್ ಆಹಾರ, ಮಾನಸಾಹಾರ. ಅದು ಅನ್ನುವಾಗ ಮಾಂಸಾಹಾರ ಅಂತ ಕೇಳಿಸ್ತೈತೆ. ಅದಕ್ಕೆ ಜನಗಳಿಗೆ ಏನು ಅನಿಸ್ತು ಅಂತಂದ್ರೆ ದೇವತೆಗಳಿಗೆ ಮಾಂಸಾಹಾರ ಬೇಕು. ಯಾಕಂದ್ರೆ ಅವರು ಮಾಂಸಾಹಾರಿಗಳು. ಮಾಂಸಾಹಾರ ಅಂತ ಮಾಂಸಾಹಾರ ಆಗಿಬಿಡ್ತು. ಅದಕ್ಕೆ ದೇವತೆಗಳಿಗೆ ರಕ್ತ ಬೇಕು, ಮಾಂಸ ಬೇಕು, ಇಂಥ ಮೂಢ ಕಲ್ಪನೆಗಳನ್ನ ಮಾಡಿಕೊಂಡ್ರು. ದೇವತೆಗಳಿಗೆ ಕೌಲಾಹಾರ ಇದೆಯೇನೋ? ಇಲ್ಲ. ಮಾಂಸಾಹಾರ ಯಾವ ಆಹಾರ? ಕೌಲಾಹಾರ. ಶಾಕಾಹಾರ ಯಾವ ಆಹಾರ? ಕೌಲಾಹಾರ. ದೇವತೆಗಳಿಗೆ ಕೌಲಾಹಾರ ಬೇಕಿಲ್ಲ ಅಂತಂದ್ರೆ ಶಾಕಾಹಾರನೂ ಬೇಕಿಲ್ಲ, ಮಾಂಸಾಹಾರನೂ ಬೇಕಿಲ್ಲ. ಅವರಿಗೆ ಇರುವಂತ ಆಹಾರ ಅಮೃತ ಆಹಾರ. ಅಮೃತ ಆಹಾರವನ್ನೇ ಇನ್ನೊಂದು ಶಬ್ದದಲ್ಲಿ ಏನು ಹೇಳಿದ್ರು ಅಂತಂದ್ರೆ ಮಾನಸ ಆಹಾರ. ಮನುಷ್ಯನಲ್ಲಿ ವೇದನೆಯಾದಾಗ, ಹಸಿವೆಯ ವೇದನೆ ಆದಾಗ ಅಮೃತ ಕಣಗಳು ಕಂಠದಲ್ಲಿ ನಿರ್ಮಿತವಾಗಿ ಆ ಅಮೃತ ಕಣಗಳೆಲ್ಲ ಒಸರಿ ತೃಪ್ತಿಯನ್ನು ಮಾಡಿಕೊಳ್ತಾರೆ. ಇದು ಮಾನಸಾಹಾರ. ಪಕ್ಷಿಗಳಿಗೆ ಯಾವ ಆಹಾರ? ಓಜಾಹಾರ. ಓಜಾಹಾರ ಅಂತಂದ್ರೆ ಉಷ್ಣ, ಶರೀರದ ಉಷ್ಣವನ್ನು ಕೊಟ್ಟು ಆ ಉಷ್ಣವೇ ಆಹಾರ. ಆಹಾರವನ್ನು ಸ್ವೀಕಾರ ಮಾಡಿ ಮೊಟ್ಟೆಯಿಂದ ಮರಿಗಳು ಹುಟ್ಟೋದು. ಮೊಟ್ಟೆಯಿಂದ ಮರಿ, ಹೊಟ್ಟೆಯಿಂದ ಮರಿ ಅಲ್ಲ, ಇಲ್ಲಿ ಮೊಟ್ಟೆಯಿಂದ ಮರಿ. ಹೊಟ್ಟೆಯಿಂದ ಅದು ಗರ್ಭಜ ಜೀವ. ಪಕ್ಷಿಗಳು ಅಂಡಜ. ಅಂಡಜ ಈ ಭೇದ ಗರ್ಭ ಜನ್ಮದ ಭೇದೋ ಅಥವಾ ಮತ್ಯಾವುದು? ಗರ್ಭ ಜನ್ಮದ ಭೇದ. ಮೊಟ್ಟೆ ಎಲ್ಲಿಂದ ಬಂತು? ಗರ್ಭದಿಂದ ಬಂತು. ಆಮೇಲೆ ಆ ಮರಿ ಎಲ್ಲಿಂದ ಬಂತು? ಪಕ್ಷಿ ಮರಿ ಅಂಡಿಯಿಂದ ಬಂತು. ಆದರೆ ಅಂಡಿಯಲ್ಲಿರುವಾಗ ಆಹಾರ ಬೇಕೋ ಬೇಡೋ? ಸಂಸಾರಿ ಜೀವಿಗೆ ಯಾವಾಗಲೂ ಆಹಾರ ಬೇಕು. ಎಂಥ ಆಹಾರ ಬೇಕು ಅಂತಂದ್ರೆ ಓಜಾಹಾರ.
ಪಕ್ಷಿ ತನ್ನ ಮೊಟ್ಟೆಗೆ ಉಷ್ಣತೆಯನ್ನು ಕೊಡಲಿಲ್ಲ ಅಂತಂದ್ರೆ ಅದು ಹುಟ್ಟುವುದೇ ಇಲ್ಲ, ಸತ್ತು ಹೋಗ್ತದೆ. ಜೀವ ಬಂದಿದ್ರೂ ಕೂಡ ಒಳಗಿನೊಳಗೆ ಸತ್ತು ಹೋಗ್ಬೋದು. ಆಹಾರ ಬೇಕು, ಓಜಾಹಾರ ಮುಖ್ಯ. ಅದಕ್ಕಂತೆ ಪಕ್ಷಿಗಳು ಮೊಟ್ಟೆಯನ್ನು ಇಟ್ಟ ನಂತರ ಅದರ ಮೇಲೆ ಕೂತ್ಕೊಳ್ತವೆ. ಕೂತ್ಕೊಂಡು ಏನು ಕೊಡ್ತವೆ? ಕಾಳು ತಿನ್ನಿಸ್ತವೇನು? ಇಲ್ಲ. ಹುಟ್ಟಿದ ನಂತರ ಕಾಳು ತಿನ್ನಿಸ್ತವೆ, ಬಾಯೊಳಗೆ ತಂದು ಹಾಕ್ತವೆ. ಗುಬ್ಬಿಗಳು, ಪಾರಿವಾಳ, ಗಿಳಿ, ನವಿಲು ಇವೆಲ್ಲ ಮರಿಗಳಿಗೆ ಕಾಳು ತಂದು ತಿನ್ನಿಸ್ತವೆ. ಅದು ಕೌಲಾಹಾರ. ಆದರೆ ಅದು ಕೌಲಾಹಾರ ಪಕ್ಷಿಗಳ ಬದುಕಿನ ಮೂಲ ಆಹಾರ ಅಲ್ಲ. ಮೂಲ ಆಹಾರ ಜನ್ಮ ತಾಳುವಾಗ ಯಾವ ಆಹಾರ ಸಿಕ್ಕಿತ್ತು? ಓಜಾಹಾರ. ಓಜಾಹಾರ ಬೇಕು ಪಕ್ಷಿಗಳಿಗೆ, ಓಜಾಹಾರ. ಏಕೇಂದ್ರಿಯ ಜೀವಗಳಿಗೆ ಲೇಪಾಹಾರ. ಅವುಗಳಿಗೆ ಲೇಪಾಹಾರ ಬೇಕು ಅಂತಂದ್ರೆ ನೀರು ಬೇಕು, ಮೈಯೆಲ್ಲ ತೊಸ್ಕೊಂಡಿರಬೇಕು, ಗಾರಿರಬೇಕು, ಲೇಪಿರಬೇಕು, ಎಲ್ಲ ಕಡೆಯಿಂದ ಆಹಾರ ಸೇವನೆ ಆಗಬೇಕು. ಭೂತ ಪಿಶಾಚಿ ಇಲ್ಲ, ಭೂತ ಪಿಶಾಚಿಗಳಿಗೆ ಆಹಾರ ಅಮೃತ ಆಹಾರ, ಓಜಾಹಾರ ಅಲ್ಲ, ಮಾನಸಾಹಾರ. ಭೂತಗಳು, ಪಿಶಾಚಿಗಳು ಇವೆಲ್ಲ ದೇವಗತಿಯ ದೇವಜೀವುಗಳು. ಇವುಗಳಿಗೆ ಅಮೃತಾಹಾರ ಇದೆ. ಇನ್ನು ಏಕೇಂದ್ರೀಯ ಜೀವಿಗಳಿಗೆ ಲೇಪಾಹಾರ ಆಯಿತು. ಮತ್ತಾರ್ದು ಉಳಿತು? ನಾರ್ಕಿ ಜೀವಿಗಳು. ನಾರ್ಕಿ ಜೀವಿಗಳಿಗೆ ಕರ್ಮಾಹಾರ. ಕರ್ಮಾಹಾರ, ಕರ್ಮವೇ ಅವುಗಳ ಆಹಾರ. ಎಂಥ ಕರ್ಮ? ಪಾಪಕರ್ಮ. ಪಾಪಕರ್ಮದ ಉದಯದಲ್ಲಿ ಮರಣ ಹೊಂದಿ ನರಕದಲ್ಲಿ ಜನ್ಮ ತಾಳಬೇಕು. ಆ ಪಾಪದ ಫಲವನ್ನೇ ಕೇವಲ ಭೋಗಿಸ್ತಾ ಇರಬೇಕು. ಪಾಪದ ಫಲವನ್ನು ಭೋಗಿಸೋದು ಮುಗಿಯಿತು ಅಂತಂದ್ರೆ ಊಟ ಮುಗಿಯಿತು. ಊಟ ಆಯಿತು, ಆಮೇಲೆ ಬರೋದು ಕರ್ಮದ ಫಲವನ್ನೇ ಭೋಗಿಸಬೇಕು. ಅಲ್ಲಿ ಎಂಥ ಯಾವ ಆಹಾರನೂ ಇಲ್ಲ. ಆಹಾರವನ್ನು ಸೇವನೆ ಮಾಡತಕ್ಕಂಥ ಇಚ್ಛೆ ಎಷ್ಟು ತೀವ್ರವಾಗಿರ್ತದೆ ಅಂತಂದ್ರೆ, ಎಷ್ಟು ನೀರಡಿಕೆ ಆಗಿರ್ತದೆ ಅಂತಂದ್ರೆ, ನನಗೆ ಸಪ್ತ ಸಮುದ್ರಗಳನ್ನು ಕೊಟ್ಟರೂ ಕೂಡ ಒಂದು ಕ್ಷಣಭರದಲ್ಲಿ ಕುಡಿದು ನಾನು ನನ್ನ ನೀರಡಿಕೆಯನ್ನು ದೂರ ಮಾಡಿಕೊಳ್ತೇನೆ ಅಂತ ಅಪೇಕ್ಷೆ ಇರ್ತದೆ. ಆದರೆ ಕುಡಿಯಲಿಕ್ಕೆ ಒಂದು ನೀರಿನ ಹನಿ ಸಿಗೋದೇ ಇಲ್ಲ. ಆಹಾರ ಜಗತ್ತಿನಲ್ಲಿ ಎಷ್ಟು ಅನಾಜಿಗಳಿವೆ, ಬೆಳೆ ಇದೆ, ಧಾನ್ಯ ಇದೆ, ಅದನ್ನೆಲ್ಲ ತಂದಿಟ್ಟು ಬಿಟ್ರೆ ನಂತರ ನಾವು ಒಂದು ಕ್ಷಣದಲ್ಲಿ ತಿಂದು ನನ್ನ ಹಸಿವೆಯನ್ನು ಇಂಗಿಸಿಕೊಳ್ತೇನೆ ಅಂತ ವಿಚಾರ ಮಾಡ್ತದೆ. ಆದರೆ ಇಂಗಿಸಿಕೊಳ್ಳಲಿಕ್ಕೆ ಒಂದು ಕಾಳನೂ ಕೂಡ ನರಕದಲ್ಲಿ ಸಿಕ್ಕೋಲ್ಲ. ಸಿಗದೇ ಇರುವಾಗ ಏನ್ ಮಾಡ್ತದೆ? ಪಾಪ ಕರ್ಮದ ಫಲವನ್ನೇ ಭೋಗಿಸುತ್ತದೆ. ಪಾಪದ ಫಲವೇ ಆಹಾರ. ಇದು ಕರ್ಮಾಹಾರ. ನಮಗೆ ಯಾವ ಆಹಾರ? ನಾವು ಕೌಲಾಹಾರ. ಕೌಲಾಹಾರ. ಆ ಕೌಲಾಹಾರಿ ಇದೀವಿ ಅಂತ ಹೇಳ್ಬಿಟ್ಟು ನಾವು ಕವಲ್ ಕೇಳಕ್ಕೆ ಹೋಗ್ತೀವಿ ದೇವ್ರ ಹತ್ರ. ಕೌಲ ಹಚ್ತೇವಲ್ಲ, ಕೌಲಾಹಾರಿಗಳು ಕೌಲ ಹಚ್ಚೋದು ಕೌಲಾಹಾರಕ್ಕಾಗಿಯೇ ಕೌಲ ಹಚ್ತೀವಿ. ಇಂಥ ಕೌಲಾಹಾರ ಇದೇ ತರ ಸುಖಪೂರ್ವಕವಾಗಿ ಸಿಗುತ್ತಾ ಇರ್ತದೆಯೋ ಅಥವಾ ಇಲ್ಲವೋ ಕವಲು ಕೊಡುವಂತ. ಸಿಗ್ತದೆ ಅಂತಂದ್ರೆ ಬಲ್ಕ್ ಬೀಳ್ತದೆ, ಸಿಗುಲ್ಲ ಅಂತಂದ್ರೆ ಎಡಕ್ ಬೀಳ್ತದೆ. ಇದೇನು ಖರೆನಾ ಏನ್ರಿ ಇದ? ಬಲ್ಕ್ ಬಿತ್ತಂತಂದ್ರೆ ಕವಳಾಹಾರ ಸಿಗತೈತಿ ನಿಶ್ಚಿತ. ಆದಿನಾಥ್ ಭಗವಂತರು ಏನ್ ತಪ್ಪು ಮಾಡಿದ್ರೇನು?
6 ತಿಂಗಳ ತನಕ ಕೌಲಾಹಾರ ಸಿಗಲೇ ಇಲ್ಲ. ಕೌಲ್ ಹಚ್ಚಲಿಲ್ಲ ಅವರ. ಕವಲ ಹಚ್ಚತಕ್ಕಂಥದ್ದು ಮೂಢನಂಬಿಕೆ. ಒಳಗಡೆಗೆ ಪಾಪ ಪುಣ್ಯ ಇರುವಾಗ ಹೊರಗಡೆಗೆ ಕೌಲ ಹಚ್ಚಿದ್ರೆ ದೇವತೆಗಳು ಏನಂತ ಹೇಳಬೇಕು? ನಿನ್ನ ಕರ್ಮ ನಿನ್ನ ಸಂಗಾಟಪ್ಪ, ನನಗೆ ಯಾಕೆ ಕೌಲ ಹಚ್ಕಿದ್ದೀನಿ? ದೇವತೆಗಳು ಕೂಡ ಇಷ್ಟೇ ಹೇಳೋರಲ್ಲ. ನಾನೇನು ಹೇಳಲಿಕ್ಕೆ ಬರಲ್ಲ ಇದನ್ನ. ನೀನು ನಿನ್ನ ಕರ್ಮದ ಅಧೀನ, ನಿನ್ನ ಕರ್ಮದ ಫಲವನ್ನು ನೀನು ಯಾವ ತರ ಯಾವ ಸಮಯದಲ್ಲಿ ಹೇಗೆ ಅನುಭವಿಸಬಹುದು ಅನ್ನೋದನ್ನು ನನ್ನ ಕೈಯಲ್ಲಿ ಇಲ್ಲ. ಆದ್ರೂ ಬಲಕ್ಕೆ ಬಿತ್ತು ಅಂತಂದ್ರೆ ನನ್ನ ಕೆಲಸ ಆಯ್ತು. ನಕ್ಕಿ ಕೆಲಸ ಆಗ್ತದೇನ್ರಿ? ಗ್ಯಾರಂಟಿ. ಬಲಕ್ಕೆ ಬಿದ್ರೂ ಕೆಲವೊಮ್ಮೆ ಕೆಲಸ ಆಗದೆ ಹೋಗಿದೆಯೋ ಅಥವಾ ಇಲ್ಲ, ಆ ಥರನೂ ಆಗಿರ್ಬೋದು. ಎಷ್ಟೋ ಜನರಿಗಾಗಿದೆ. ಆಮೇಲೆ ಆವಾಗ ಏನು ಅಂತಾರೋ, ಇದೇನು ನನ್ನ ಭಾಗ್ಯದಾಗಿಲ್ಲ, ದೇವತಾರ ಏನ್ ಮಾಡೋದ ಆವಾಗ ಹೇಳ್ತಾನೆ. ಆದ್ರೆ ದೇವನಿಗೆ ಕವಲ ಹಚ್ಚೋಕ್ಕಿಂತ ಮೊದಲೇ ಇದನ್ನು ಹೇಳಿದ್ರೆ ಬಹಳ ಚಲೋ ಇತ್ತು. ಆ ಮೂಢನಂಬಿಕೆ ಒಂದು ಒಳಗಡೆ ಕೂತ್ಕೊಂಡಿದೆ ನೋಡಿ, ದೇವತಾ ಕೊಟ್ಟೂತು ಅಂತ. ಅದು ಯಾವುದನ್ನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆಹಾರ ಎಲ್ಲ ಜೀವಿಗಳಿಗೂ ಅಗತ್ಯ, ನಮಗೂ ಅಗತ್ಯ, ಅರಿಹಂತ ಭಗವಂತರಿಗೂ ಅಗತ್ಯ, ಸಂಸಾರಿ ಜೀವಿಗಳಿಗೆ ಅಗತ್ಯ. ಸಂಸಾರ ಎಲ್ಲಿಂದ ಎಲ್ಲಿಯವರೆಗೆ? 1ನೇ ಗುಣಸ್ಥಾನದಿಂದ 14ನೇ ಗುಣಸ್ಥಾನದವರೆಗೆ ಸಂಸಾರ ಇದೆ. ಅರಿಹಂತರು ಸಂಸಾರಿಗಳು. ಅದ್ಯಾಂಗ್ರಿ ಅವ್ರು ಭಗವಂತರಿದಾರು ಮತ್ತು ಅವರಿಗೆ ಸಂಸಾರಿ ಅಂತ ಹೆಂಗೆ ಹೇಳೋದ ಅಂತಾರಿಲ್ಲ ಜನ. ಭಗವಂತರು ಹೇಗೆ ಸಂಸಾರಿಗಳು? ಸಂಸಾರ ಅಂದರೆ ಏನು? ಸಂಸಾರ ಅಂದರೆ ಯಾವ ಜೀವಿಗೆ ಶರೀರವಿದೆಯೋ, ಶರೀರದ ಸಂಯೋಗದಲ್ಲಿ ಯಾವ ಆತ್ಮವಿದೆಯೋ ಅದು ಸಂಸಾರಿ ಆತ್ಮ. ಕರ್ಮಗಳ ಬಂಧನದಲ್ಲಿ ಯಾವ ಆತ್ಮ ಇದೆಯೋ ಆ ಆತ್ಮ ಸಂಸಾರಿ. ಇನ್ನು ಕರ್ಮಗಳ ಬಂಧನದಿಂದ, ಗತಿಗಳ ಬಂಧನದಿಂದ, ಶರೀರದ ಬಂಧನದಿಂದ ಯಾವ ಜೀವ ಮುಕ್ತವಿದೆಯೋ ಅದು ಮುಕ್ತಾತ್ಮ. ಶುದ್ಧ ಪರಮಿಷ್ಠಿಗಳನ್ನು ಬಿಟ್ಟರೆ ಇನ್ಯಾರು ಸಂಸಾರದಲ್ಲಿ ಮುಕ್ತರಲ್ಲ. ಎಲ್ಲರೂ ಸಂಸಾರಿಗಳು. ಎಲ್ಲರೂ ಸಂಸಾರಿಗಳು. ನೀವು ಸಂಸಾರಿ, ನಾವು ಸಂಸಾರಿ. ಪಂಚಪರಮಿಷ್ಠಿಗಳೊಳಗೆ ಒಬ್ಬರನ್ನು ಬಿಟ್ಟರೆ ಎಲ್ಲ ಪರಮಿಷ್ಠಿಗಳು ಸಂಸಾರಿ. ಇದು ಸತ್ಯ. ಇದು ಸತ್ಯ ಗೊತ್ತಾಯಿತು ಅಂತಂದ್ರೆ ಸಂಯಮ ಬಂತು. ಸಂಯಮ ಬಂತು ಅಂತಂದ್ರೆ ತಪ ಬಂತು. ಇವತ್ತು ಉತ್ತಮ ತಪ. ಎಷ್ಟು ಪ್ರಕಾರದಿಂದ ತಪ ಮಾಡಬೇಕು? 12 ಪ್ರಕಾರದಿಂದ ತಪಸ್ಸು ಮಾಡಬೇಕು. ತಪ ಯಾವುದರ ಸಾಧನ? ಕರ್ಮಗಳ ನಿರ್ಜರಿಗೆ ತಪ ಬೇಕು. ಕರ್ಮಗಳ ಸಂವರಕ್ಕೆ ಸಂಯಮ ಬೇಕು. ಸಂವರಕ್ಕೆ ಸಂಯಮ ಬೇಕು, ನಿರ್ಜರಿಗೆ ತಪ ಬೇಕು. ತಪ್ಸ ನಿರ್ಜರಾಚ ತತ್ವಾರ್ಥ ಸೂತ್ರದಲ್ಲಿ ಹೇಳ್ತಾರಲ್ಲ, ತಪಸಾ ನಿರ್ಜರಾಚ. ತಪಸ್ಸಿನಿಂದ ಕರ್ಮಗಳ ನಿರ್ಜರಿ ಇದೆ ಮತ್ತು ಚಾರಿತ್ರದಿಂದ, ಸಂಯಮದಿಂದ ಸಂವರ ಇದೆ. ಸಂವರ ಇದೆ. ಪಂಚ ಮಹಾವ್ರತಗಳನ್ನು, ಪಂಚ ಸಮಿತಿಗಳನ್ನು, 3 ಗುಪ್ತಿಗಳನ್ನು ಪಾಲಿಸಿ ಕರ್ಮಗಳನ್ನು ತಡೆಗಟ್ಟಬೇಕು, ನಿಲ್ಲಿಸಬೇಕು. ಪಂಚ ಮಹಾವ್ರತಿ ಆತ್ಮ ಕರ್ಮಗಳನ್ನು ಕಟ್ಟಿಕೊಳ್ತಾನೋ ಅಥವಾ ನಿಲ್ಲಿಸ್ತಾನೋ? ಏನ್ ಕೇಳ್ತು?
ಪಂಚ ಮಹಾವೃತಗಳನ್ನು ಧಾರಣೆ ಮಾಡುವಂತ ಆತ್ಮ ಕರ್ಮಗಳನ್ನು ತಡೆಗಟ್ತಾನೋ ಅಥವಾ ಕಟ್ಕೊಳ್ತಾನೋ? ತಡೆಗಟ್ತಾನೆ. ಕರ್ಮಗಳನ್ನು ಕಟ್ಟಿಕೊಳ್ಳುವಂತಹ ಆತ್ಮ ಪಂಚ ಪಾಪಗಳಲ್ಲಿ ಇರ್ತಾನೆ. ಆಮೇಲೆ ಪಂಚ ಪಾಪ ಅಂದ್ರೆ ಯಾವುವು? ಹಿಂಸೆ, ಅಸತ್ಯ, ಕಳವು, ಕುಶೀಲ, ಪರಿಗ್ರಹ. 5 ಪರಿಗ್ರಹಗಳು, ಪಾಪಗಳು, 5 ಪಾಪಗಳು. ಈ ಪಾಪಗಳಲ್ಲಿ ತೊಡಗಿರುವಂತಹ ಆತ್ಮನಿಗೆ ಆಶ್ರವ ಇದೆಯೋ ಅಥವಾ ಸಂವರ? ಬಂಧ ಇದೆಯೋ ಅಥವಾ ಸಂವರ? ಬಂಧ ಇದೆ. ಆಶ್ರವ ಮತ್ತು ಬಂಧಗಳು ಬೇಕು ಅಂತಂದ್ರೆ ಪಂಚ ಪಾಪಗಳಲ್ಲಿ ಯಾವಾಗಲೂ ಇರಬೇಕು. ಹಿಂಸೆಯಲ್ಲಿ, ಅಸತ್ಯ ಮಾತನಾಡುವುದರಲ್ಲಿ, ಕಳವು ಮಾಡುವುದರಲ್ಲಿ, ಕುಶೀಲ ಸೇವನೆಯಲ್ಲಿ, ಪರಿಗ್ರಹದ ಸಂಪಾದನೆಯಲ್ಲಿ ಇರುವ ಆತ್ಮನಿಗೆ ಯಾವಾಗಲೂ ಆಶ್ರವ ಮತ್ತು ಬಂಧ ಇವೆರಡೂ ಇವೆ. ಆಶ್ರವ, ಬಂಧ ಇವೆರಡು ತತ್ವಗಳು ಸಂಸಾರದ ನಿರ್ಮಿತಿಗೆ ಕಾರಣ. ಸಂವರ ಮತ್ತು ನಿರ್ಜರಿ ಇವೆರಡು ತತ್ವಗಳು ಮೋಕ್ಷಕ್ಕೆ ಕಾರಣ. ಅದಕ್ಕಾಗಿ ಸಂವರ ಬೇಕು ಅಂತಂದ್ರೆ ಸಂಯಮ ಬೇಕು. 13 ಪ್ರಕಾರದ ಸಂಯಮ ಬೇಕು. ಇನ್ನು ತಪಃ ಬೇಕು ಅಂತಂದ್ರೆ, ನಿರ್ಜರೆ ಬೇಕು ಅಂತಂದ್ರೆ ತಪ ಬೇಕು. ಸಂವರ ಬೇಕು ಅಂದರೆ ಸಂಯಮ ಬೇಕು. ನಿರ್ಜರಿ ಬೇಕು ಅಂತಂದ್ರೆ ತಪ ಬೇಕು. ಎಷ್ಟು ಪ್ರಕಾರದ ತಪ? 12 ಪ್ರಕಾರದ ತಪಗಳು ಬೇಕು. ಆದರೆ ಈ 12 ಪ್ರಕಾರದ ತಪಸ್ಸನ್ನು ಆಚರಿಸುವಾಗ ಎಷ್ಟು ಕರ್ಮಗಳ ಸಂವರ ಆಗಿರಬೇಕು? ಮೋಹನೀಯ ಕರ್ಮಗಳಲ್ಲಿ ಎಷ್ಟು ಕರ್ಮಗಳ ಸಂವರ ಆಗಿರಬೇಕು? ಸರ್ವಘಾತಿ ಮೋಹನೀಯ ಕರ್ಮಗಳ 14 ಪ್ರಕೃತಿಗಳ ಸಂವರ ಆಗಿರಬೇಕು. ಈ ಸಂವರ ಆಗಿರಬೇಕು ಅಂತಂದ್ರೆ ಸಂಯಮ ಬೇಕೋ ಬೇಡೋ? ಬೇಕು. ಈ ಸಂಯಮ ಬೇಕು ಅಂತಂದ್ರೆ ಪಂಚ ಪಾಪಗಳ ತ್ಯಾಗ ಬೇಕೋ ಬೇಡೋ? ಬೇಕು. ಹಿಂಸೆಯನ್ನು ತಡೆಗಟ್ಟಬೇಕು. ಷಟ್ಕಾಯಿಕ ಜೀವಿಗಳ ಹಿಂಸೆ, ಅಂತರಂಗದಲ್ಲಿ ಸರ್ವಘಾತಿ ಕಷಾಯೋದಯ ಜನಿತ ಆತ್ಮಿಕ ಹಿಂಸೆ, ಅವಿರತಿ ಭಾವಗಳು, ಆತ್ಮನಲ್ಲಿ ಹಿಂಸಾಭಾವಗಳು. ಅವಿರತಿ ಭಾವಗಳನ್ನು ಅಂತರಂಗದಲ್ಲಿ ತಡೆಗಟ್ಟಬೇಕು. ಬಾಹ್ಯದಲ್ಲಿ ಪಂಚ ಪಾಪಗಳ ಪ್ರವೃತ್ತಿಯನ್ನು ನಿಲ್ಲಿಸಿಕೊಳ್ಳಬೇಕು. ಹಿಂಸೆ, ಅಸತ್ಯ, ಕುಶೀಲ ಮತ್ತು ಪರಿಗ್ರಹ, ಬಾಹ್ಯ ಪರಿಗ್ರಹಗಳಲ್ಲಿ ಮೂರ್ಛಾಭಾವ, ಇವುಗಳನ್ನು ಜಯಿಸಿಕೊಳ್ಳಬೇಕು. ಇವುಗಳನ್ನು ತಡೆಗಟ್ಟಬೇಕು. ಆ ಯಾವ ಆತ್ಮನಿಗೆ ಪಂಚ ಪಾಪಗಳನ್ನು ಬಿಡಬೇಕು ಅನ್ನತಕ್ಕಂಥ ಭಾವ ಉತ್ಪನ್ನವಾಗಿದೆ, ಆ ಆತ್ಮ ಅಂತರಂಗದಲ್ಲಿ 14 ಮೋಹಿನಿ ಕರ್ಮಗಳನ್ನು ತಡೆಗಟ್ಟಬೇಕು. ಆವಾಗ ಆ ಬಾಹ್ಯ ಪಂಚಪಾಪಗಳ ತ್ಯಾಗರೂಪವಾದ ಚಾರಿತ್ರಕ್ಕೆ ಉತ್ತಮ ಚಾರಿತ್ರ ಅಥವಾ ಉತ್ತಮ ಸಂಯಮ ಅಂತ ಹೆಸರು ಬರುತ್ತೆ. 4-5 ದಿನಗಳಿಂದ ಇವತ್ತು ಉತ್ತಮ ತಪ, 4-5 ದಿನಗಳಿಂದ ಆಗಿರುವಂತಹ ಮುಖ್ಯ ಚರ್ಚೆ ಯಾವುದು ಅಂತಂದ್ರೆ ಅಂತರಂಗ ಮತ್ತು ಬಹಿರಂಗ. ಅಂತರಂಗ ಮತ್ತು ಬಹಿರಂಗ ಎರಡರ ಚರ್ಚೆಯಾಗಿದೆ. ಕ್ರೋಧ ಯಾಕೆ ಬಂತು? ಬಹಿರಂಗ ಪರಿಗ್ರಹ ಪಾಪವನ್ನು ತ್ಯಾಗ ಮಾಡಿಲ್ಲ, ಆದ್ದರಿಂದ ಕ್ರೋಧ ಬಂತು. ಅದು ಸರ್ವಘಾತಿ ಚಾರಿತ್ರ ಮೋಹನೀಯ ಉದಯದ ಸರ್ವಘಾತಿ ಕಷಾಯೋದಯ ಜನಿತ ಕ್ರೋಧ.
ಕ್ರೋಧ ಬರಲಿಕ್ಕೆ ಪರಿಗ್ರಹ ಕಾರಣ, ಬಾಹ್ಯ ಪರಿಗ್ರಹ. ಮಾನ ಬರಲಿಕ್ಕೆ ಅದೇ ಬಹಿರಂಗ ಪರಿಗ್ರಹ ಕಾರಣ. ಮಾಯಾಚಾರಿಯ ಭಾವಗಳು ಬರಲಿಕ್ಕೆ ಅದೇ ಪರಿಗ್ರಹವೇ ಕಾರಣ. ಲೋಭ ಹುಟ್ಟಿಕೊಳ್ಳಲಿಕ್ಕೆ ಅದೇ ಪರಿಗ್ರಹ ಕಾರಣ. ಬಹಿರಂಗದ 10 ಪರಿಗ್ರಹಗಳೇ 4 ಕಷಾಯಗಳಿಗೆ ಬಾಹ್ಯ ನಿಮಿತ್ತ. ಬಾಹ್ಯ ಅಂತರಂಗ, ಬಾಹ್ಯ ಅಂತರಂಗ. ಇಷ್ಟು ದಿನಗಳಲ್ಲಿ ಅದೇ ಚರ್ಚೆ ನಡೆದಿದೆ. ಜೈನ ಧರ್ಮದಲ್ಲಿ ದಶಧರ್ಮಗಳ ಚರ್ಚೆ ಅಂತಂದ್ರೆ ಪರಿಗ್ರಹದ ಚರ್ಚೆ. ಪ್ರತಿಯೊಂದು ಧರ್ಮದಲ್ಲಿ ಪರಿಗ್ರಹದ ಚರ್ಚೆ ಇದೆ. ಬಾಹ್ಯ ಪರಿಗ್ರಹ, ಅಂತರಂಗ ಪರಿಗ್ರಹ. ಇದು ತಿಳಿದು ಬಂತು ಅಂತಂದ್ರೆ ಮತ್ತೇನು ತಿಳಿದುಕೊಳ್ಳತಕ್ಕಂಥ ವಿಷಯ ದಶಧರ್ಮಗಳಲ್ಲಿ ಉಳಿಯಲಿಲ್ಲ. ದೇಶಘಾತಿ ಪ್ರಕೃತಿಗಳು ಮತ್ತು ಸರ್ವಘಾತಿ ಪ್ರಕೃತಿಗಳು, ಇವುಗಳ ಉದಯದಲ್ಲಿ ಆತ್ಮನಿಗೆ ಯಾವ ತರದ ಪರಿಣಾಮಗಳು ಉತ್ಪನ್ನ ಆಗ್ತವೆ ಮತ್ತು ಯಾವ ತರದ ಪರಿಗ್ರಹಗಳನ್ನು ಸ್ವೀಕಾರ ಮಾಡಲಿಕ್ಕೆ ಜೀವ ಪ್ರಯತ್ನ ಪಡ್ತಾನೆ ಅನ್ನುವ ವಿಷಯ ಗೊತ್ತಾಗುತ್ತೆ. ಉತ್ತಮ ತಪ ಯಾವುದು ಅಂತಂದ್ರೆ ಇಚ್ಛೆಯನ್ನು ನಿರೋಧಿಸುವುದಕ್ಕಾಗಿಯೇ ನಾವು ಉತ್ತಮ ತಪವನ್ನು ಆಚರಿಸಬೇಕು. ಬಾಹ್ಯ ತಪಗಳಲ್ಲಿ ಮೊದಲನೆಯ ತಪದ ಹೆಸರು ಅನಶನ ಅಲ್ಲ. ಅನಶನ ಅಂದ್ರೆ ಏನು? ಅಣ ಅಣ ಶನ. ಅನ್ನ ಅಂದ್ರೆ ಅನ್ನ, ಅದನ್ನು ತಿನ್ನೋದಿಲ್ಲ. ಉಪವಾಸ. ಸರಿ ಇದೆ. ಉಪವಾಸ, ಉಪವಾಸ. ಆಹಾರ ಕೊಡದೇ ಇರುವುದಕ್ಕೆ ಉಪವಾಸ ಅಂತಾರೆ. ಏನೂ ಕೊಡೋದಿಲ್ಲ. ಶರೀರಕ್ಕೆ 4 ಪ್ರಕಾರದ ಆಹಾರಗಳನ್ನು ಕೊಡದೇ ಇರುವುದು ಇದು ಉಪವಾಸ. ಇದಕ್ಕೇನೆ ಇನ್ನೊಂದು ಶಬ್ದದಲ್ಲಿ ಅನಶನ ಅಂತ ಹೇಳಿದ್ರು. ಅಶನ ಇಲ್ಲದೆ ಇರುವುದು ಅನಶನ. ಯಾವ ದಿವಸ ಉಪವಾಸ ಮಾಡ್ತಿರಲ್ಲ ಆ ದಿವಸ ಅಶನ ಅಂದರೆ ಆಹಾರ, ಆಹಾರ ಇಲ್ಲದೆ ಇರುವುದಕ್ಕೆ ಅನಶನ ಅಂತ ಹೇಳಿದ್ರು. ಇದನ್ನು ಉಪವಾಸ ಅಂತ ಕರಿತೀರ, ಅದು ಉಪವಾಸ ಅಂತ ಕರೆಯೋದು ಇದು ಒಂದು ತರದಲ್ಲಿ ನಿಜವಾಗಿಯೂ ಅದು ಉಪವಾಸ ಅಲ್ಲ, ಅನಶನ ಇದೆ. ಅನಶನ ಶರೀರಕ್ಕೆ ಇದೆ, ಆತ್ಮನಿಗೆ ಉಪವಾಸ ಇದೆ. ಆಹಾರ ತ್ಯಾಗ ಯಾರು ಮಾಡ್ತಾ ಇದ್ದಾರೆ? ಶರೀರ ಮಾಡ್ತಾ ಇದೆಯೋ ಅಥವಾ ಆತ್ಮ? ವಿಕಲ್ಪ ಯಾರಿಗಿದೆ? ವಿಕಲ್ಪ ಆತ್ಮನಿಗೆ ವಿಕಲ್ಪ ಇದೆ. ನಾನು ಆಹಾರವನ್ನು ತ್ಯಾಗ ಮಾಡಬೇಕು ಅನ್ನುವಂಥ ಭಾವ ಯಾವುದು ಶರೀರಕ್ಕಿದೆ? ಶರೀರ ಪುದ್ಗಲ ವಸ್ತು, ಅದೇನೂ ಹೇಳಲ್ಲ. ನಾವು ಶರೀರಕ್ಕೆ ಆಹಾರ ಕೊಡದೇ ಇರುತ್ತೇವೆ. ಆಹಾರ ಕೊಡೋದು ಬೇಡ ಅಂತ ಉಪವಾಸ ಮಾಡಿರ್ತೇವೆ. ಆದರೆ ಈ ಉಪವಾಸ ಯಾವ ಉದ್ದೇಶದಿಂದ ಇರ್ತದೆ? ಕರ್ಮಗಳ ನಿರ್ಜರಿಗಾಗಿ. ಅನಶನ ಅಂದ್ರೆ ಅಶನವನ್ನು ಕೊಡದೇ ಇರುವುದು. ಉಪವಾಸ ಅಂತಂದ್ರೆ ಅನಶನ ಅಲ್ಲ. ಅದನ್ನು ನಾವು ಹೇಳ್ತಾ ಇದ್ದೀವಿ ಅಷ್ಟು ಉಪಚಾರದಿಂದ ಇದು ಉಪವಾಸ ಅಂತ. ಆದರೆ ಉಪವಾಸ ಅಲ್ಲದು. ಅನಶನ ಅಂತಂದ್ರೆ ಆಹಾರ ಇಲ್ಲದೇ ಇರುವುದು. ಡಾಕ್ಟರ್ ಹೇಳಿರ್ತಾನೆ ಉಪವಾಸ ಮಾಡಲಿಲ್ಲ ಅಂತಂದ್ರೆ ಈ ರೋಗ ಸರಿ ಆಗೋಲ್ಲ. ಆವಾಗ ಉಪವಾಸ ಮಾಡ್ತಿರೋ ಅಥವಾ ಅನಶನ ಮಾಡ್ತಿರೋ? ಡಾಕ್ಟರ್ ಉಪವಾಸ ಮಾಡಂತಾನೆ. ಡಾಕ್ಟರ್ಗೇನು ಗೊತ್ತು? ಅನಶನ ಅಂದ್ರೆ ಗೊತ್ತಿಲ್ಲಲ್ಲ. ಅದಕ್ಕೆ ಉಪವಾಸ ಮಾಡು ಅಂತ ಹೇಳ್ತಾನೆ. ಆದರೆ ಉಪವಾಸ ಅಂತಂದ್ರೆ ಅನಶನ ಅಲ್ಲ. ಉಪವಾಸ ಬೇರೆ, ಅನಶನ ಬೇರೆ. ಅನಶನಕ್ಕೆ ಉಪವಾಸ ಅನ್ನೋದು ಔಪಚಾರಿಕ ಶಬ್ದದು. ಅನಶನ ಅಂದ್ರೆ 4 ಪ್ರಕಾರದ ಆಹಾರಗಳನ್ನ ಕೊಡದೇ ಇರೋದು, ಇದು ಅನಶನ ಆಯ್ತು. ಇನ್ನು ಉಪವಾಸ ಅಂದ್ರೆ ಏನು? ಉಪ ನಿಕಟ, ಸಮೀಪ. ವಾಸ ಇರೋದು, ವಾಸ ಮಾಡೋದು. ವಾಸ ಮಾಡೋದಲ್ಲ. ವಾಸಕ್ಕೆ ಮತ್ತು ವಾಸ ಅಂತ ತಿಳ್ಕೊಂಡ್ರೆ ಮುಗೀತಲ್ಲ. ಸಮೀಪದಲ್ಲಿರೋದು ವಾಸ ಮಾಡೋದು, ಹಿಂಗಲ್ಲ. ಉಪ ಅಂತಂದ್ರೆ ನಿಕಟ, ಸಮೀಪದಲ್ಲಿ.
ಯಾವುದರ ಸಮೀಪದಲ್ಲಿ? ಆತ್ಮ ಅತ್ಯಂತ ನಿಕಟ. ನಾವೇ ಇದ್ದೇವೆ. ಆತ್ಮ ನಾವು ನಮ್ಮಲ್ಲಿಯೇ ಇರೋದು. ಶರೀರಕ್ಕೆ ಆಹಾರ ಕೊಡದೇ ಇರೋದು ಅನಶನ. ನಾವು ನಮ್ಮಲ್ಲಿಯೇ ಇರುವುದು ಇದು ಉಪವಾಸ. ಪರರಲ್ಲಿ ಹೋಗೋದಿಲ್ಲ, ಪರರ ವಿಚಾರ ಮಾಡೋದಿಲ್ಲ, ಪರರ ಅಪೇಕ್ಷೆ ಪಡೋದಿಲ್ಲ. ಅಂದ್ರೆ ಏನು? ನಾನು ಆ ಶರೀರಕ್ಕೆ ಆಹಾರವನ್ನು 24 ತಾಸು ಕೊಡುವುದಿಲ್ಲ. ಸಂಕಲ್ಪ ಆಯ್ತಿಲ್ಲೋ? ಇನ್ನೇನು ಮಾಡೋದು? ಒಳಗಿರೋದು. ಎಲ್ಲಿರೋದು? ಆತ್ಮನಲ್ಲಿರೋದು. ಹೇಗಿರೋದು? ಇಚ್ಛಾರಹಿತವಾಗಿ ಇರೋದು. ಇಚ್ಛಾರಹಿತ ಆಯಿತು ಅಂತಂದ್ರೆ ಆತ್ಮ ಆತ್ಮನಲ್ಲಿರ್ತದೆ. ಇಚ್ಛಾ ಮೂಡಿ ಬಂತು ಅಂತಂದ್ರೆ ಆತ್ಮ ಪರರಲ್ಲಿ ಹೋಗಿರುತ್ತೆ, ಪರ ವಸ್ತುಗಳಲ್ಲಿ ಹೋಗಿರ್ತದೆ, ಭೋಜನ ವಸ್ತುಗಳಲ್ಲಿ ಹೋಗಿರುತ್ತೆ. ಇದು ಇಚ್ಛೆ ಆಯಿತು. ಇಚ್ಛಾ ನಿರೋಧೋ ತಪಃ. ಇಚ್ಛೆಯನ್ನ ನಿರೋಧಿಸುವುದಕ್ಕಾಗಿ ಅನಶನ ಮಾಡಬೇಕು. ಈ ಅನಶನ ಆಯಿತು ಅಂತಂದ್ರೆ ನಿಶ್ಚಿತ ಉಪವಾಸ ಆಯಿತು. ಅದು ಯಾವಾಗ? ಇಚ್ಛೆ ಉತ್ಪನ್ನ ಆಗಲಿಲ್ಲ ಅಂತಂದಾಗ. ಈ ಕೆಲವೊಂದು ಪ್ರಶ್ನೆ ಇರ್ತದೆ, ಉಪವಾಸ ಇದ್ಕೊಂಡು ಮಹಾರಾಜರಿಗೆ ಆಹಾರ ಕೊಡ್ಬೋದಾ, ಬರ್ತದೋ ಅಥವಾ ಇಲ್ಲ, ಅಥವಾ ಮನೆಗೆ ಸಂಪ್ರದಾಯ ಅಡಿಗೆ ಮಾಡ್ಬೋದು ಅಥವಾ ಇಲ್ಲ? ವಿಷಯಾಂತರ ಆಗ್ತದೆ. ಅದರ ಸಂಬಂಧ ಅನಶನ ಅದು ವಿಷಯ. ಅನಶನ ತಪದ ಹೆಸರು. ಲಂಘನ ಈ ಎರಡೂ ಶಬ್ದಗಳ ಅರ್ಥದ ಉಲ್ಲಂಘನ. ಲಂಘನ ಅಂದರೆ ಲಂಘಿಸು, ಶರೀರಕ್ಕೆ ಆಹಾರವನ್ನು ಕೊಡದೇ ಇರು. ಲಂಘಿಸು, ಲಂಘನ ಮಾಡು, ಏನನ್ನು ಕೊಡದೇ ಇರು. ಡಾಕ್ಟರ್ ಹೇಳ್ತಾರೆ ಲಂಘನ ಮಾಡು, ತೀರ್ಥಂಕರು ಹೇಳ್ತಾರೆ ಅನಶನ ಮಾಡು. ಆಮೇಲೆ ಅನಶನ ಯಾವುದಕ್ಕಾಗಿ ಮಾಡು ಅಂತಂದ್ರೆ ಉಪವಾಸಕ್ಕಾಗಿ ಅನಶನ ಮಾಡು. ಉಪವಾಸಕ್ಕಾಗಿ ಅನಶನ ಮಾಡು. ಉಪವಾಸ ಅಂದರೆ ಇಚ್ಛೆಯನ್ನ ಮಾಡದೆ ಆತ್ಮನ ನಿಕಟದಲ್ಲಿ ಇರುವುದು ಉಪವಾಸ. ಉಪವಾಸಕ್ಕಾಗಿ, ಉಪವಾಸದ ಸಿದ್ಧಿಗಾಗಿ ಅನಶನ ಮಾಡು. ಅನಶನ ಮುಖಾಂತರ ಉಪವಾಸದ ಸಿದ್ಧಿ ಆಯಿತು ಅಂತಂದ್ರೆ ಸಫಲಿದೆ ಅನಶನ. ಅನಶನ ಮಾಡಿದ್ರಿ ಉಪವಾಸ ಮಾಡಲಿಕ್ಕಾಗಲಿಲ್ಲ ಅಂತಂದ್ರೆ ಅದು ವ್ಯರ್ಥಿದೆ. ಆಮೇಲೆ ಅನಶನ ಮಾಡಿ ಉಪವಾಸ ಮಾಡಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು ಯಾವಾಗ? ಉಪವಾಸ ಮಾಡಿದ ನಂತರ ಇಚ್ಛೆ ಆಯಿತು ಅಂತಂದ್ರೆ ಆ ಅನಶನ ವ್ಯರ್ಥ ಆಗುತ್ತೆ. ಆಮೇಲೆ ಅದು ಲಂಘನ ಅಂತ ಅನಿಸ್ಕೊಳ್ತದೆ. ಅದು ಅನಶನೂ ಅಲ್ಲ, ಅದು ಉಪವಾಸನೂ ಅಲ್ಲ, ಅದು ಲಂಘನ. ಡಾಕ್ಟರ್ ಮಾಡಿಸ್ತಾರೆ ಮರೀಜಿಗಳಿಗೆ. ಡಾಕ್ಟರ್ ಏನು ಹೇಳ್ತಾನೆ ಅಂತಂದ್ರೆ ಅನಶನ ಬೇಡ, ಉಪವಾಸ ಅದು ಬೇಡ, ನೀನು ಲಂಘನ ಮಾಡು. ಯಾಕಂದ್ರೆ ತಿನ್ನೋ ಇಚ್ಛೆ ಅಂತೂ ಒಳಗಡೆಗೆ ಇದೆ. ಇನ್ನು ಶರೀರಕ್ಕೆ ತಿನ್ನಿಸಿತು ಅಂತಂದ್ರೆ ರೋಗ ಸರಿಯಾಗಲ್ಲ. ಅದಕ್ಕಾಗಿ ರೋಗವನ್ನು ಸರಿಪಡಿಸುವ ಉದ್ದೇಶದಿಂದ ನೀನು ಲಂಘನವನ್ನು ಮಾಡು. ಅನಶನ ಮಾಡು ಅಂತಂದ್ರೆ ಏನು? ಇಚ್ಛೆಯನ್ನು ನಿರೋಧಿಸುವುದಕ್ಕಾಗಿ ಉಪವಾಸ ಮಾಡು ಅಂತ. ಲಂಘನ ಮಾಡು ಅಂತಂದ್ರೆ ಏನು? ಇಚ್ಛೆಯನ್ನು ಇಟ್ಕೋ, ನಾಳೆ ಡಬಲ್ ತಿನ್ನಕ್ಕೆ ಮೊದಲು ಸರಿಯಾಗು. ಮೊದಲು ಲಂಘನ ಮಾಡು. ಈ ಲಂಘನ ಮಾಡಿತು ಅಂತಂದ್ರೆ ನಾಳೆ ತಿನ್ನೋದು ಸಾಧ್ಯ, ಲಂಘನ ಮಾಡಲಿಲ್ಲ ಅಂದ್ರೆ ನಾಳೆ ತಿನ್ನೋದು ಸಾಧ್ಯ ಇಲ್ಲ. ಅದಕ್ಕಾಗಿ ಡಾಕ್ಟರ್ ಏನು ಹೇಳ್ತಾರೆ? ಲಂಘನ ಮಾಡು. ಅನಶನ ಮಾಡುವಂತ ಶಬ್ದ ಬಂದಿಲ್ಲ. ಉಪವಾಸ ಮಾಡು ಅನ್ನುವಂಥ ಶಬ್ದ ಬಂದರೂ ಕೂಡ ಅದು ಯೋಗ್ಯ ಅಲ್ಲ. ಶರೀರಕ್ಕಾಗಿ ಏನಾದರೂ ನಾವು ಆಹಾರ ವಸ್ತುಗಳನ್ನು ತ್ಯಾಗ ಮಾಡುವುದಿದೆ ಅಂತಂದ್ರೆ ಅದು ಶರೀರದ ಆರೋಗ್ಯಕ್ಕಾಗಿ, ಇಚ್ಛೆಯನ್ನು ನಿರೋಧಿಸುವುದಕ್ಕಾಗಿ ಅಲ್ಲ. ಅಥವಾ ಶರೀರದ ಆಶೆಯನ್ನ, ಆಹಾರದ ಆಶೆಯನ್ನ ದೂರ ಮಾಡಿಕೊಳ್ಳೋದಿದೆ, ಆದ್ದರಿಂದ ನಾನು ಉಪವಾಸ ಮಾಡ್ತೇನೆ ಅಂತಲ್ಲ. ಇದು ಯಾವುದು ಧರ್ಮ ಸಾಧನೆ ಅಲ್ಲ, ತಪಸ್ ಸಾಧನೆ ಅಲ್ಲ. ಶರೀರದ
ನಿರೋಗಕ್ಕಾಗಿ ನಾವು ಮಾಡುವಂತಹ ಯಾವ ಆಹಾರ ನಿರೋಧ ಇದೆ ಅದು ಲಂಘನಕ್ಕೆ ಸಂಬಂಧಪಟ್ಟದ್ದು. ಆದರೆ ಧರ್ಮಕ್ಕೆ ಸಂಬಂಧಪಡುವಂತಹ ಯಾವ ಲಂಘನ ಇದೆ ಅದು ಅನಶನ ಇದೆ, ಅದು ಉಪವಾಸ ಇದೆ. ಧರ್ಮದಲ್ಲಿ ಲಂಘನ ಮಾಡುವಂತ ಹೇಳಿಲ್ಲ. ಬಾಹ್ಯ ಪರಿಗ್ರಹಗಳನ್ನು ಹೇಳುವಾಗ ಅನಶನ ಜಾಗದಲ್ಲಿ ಲಂಘನ ಅಂತ ಇಟ್ಟಿದ್ರೆ ಶಬ್ದ ಲಂಘನ. ಅನಶನೋ ಮೋದರ್ಯ ಲಂಘನೋ ಮೋದರ್ಯ ವೃತ್ತಿಪರಿ ಸಂಖ್ಯಾ ಆ ಥರನೂ ಹೇಳ್ಬೋದಾಗಿತ್ತಲ್ಲ. ತೀರ್ಥಂಕರ ಹಾಗೆ ಹೇಳಿಲ್ಲ. ಯಾಕಂದ್ರೆ ತೀರ್ಥಂಕರ್ ಅಂದ್ರೆ ಡಾಕ್ಟರ್ ಅಲ್ಲ, ಡಾಕ್ಟರ್ ಅಂದ್ರೆ ತೀರ್ಥಂಕರಲ್ಲ. ತೀರ್ಥಂಕರರು ಆತ್ಮರೋಗವನ್ನ ದೂರ ಮಾಡುವ ಉದ್ದೇಶದಿಂದ ಅನಶನ ಮಾಡುವಂತ ಹೇಳ್ತಾ ಇದ್ದಾರೆ. ಆತ್ಮನ ರೋಗ ಯಾವುದು ಅಂತಂದ್ರೆ ಪರ ಪದಾರ್ಥಗಳಲ್ಲಿ ಆಸೆ, ಹುಟ್ಟುವಂತಹ ಆಸೆ, ಪರ ಪದಾರ್ಥಗಳ ವಿಷಯದಲ್ಲಿ ಹುಟ್ಟುವಂತಹ ಆತ್ಮನ ಆಸೆ, ಇದು ಆತ್ಮಿಕ ರೋಗ. ಈ ರೋಗವನ್ನ ಸರಿಪಡಿಸಲಿಕ್ಕೆ ಅನಶನ ಮಾಡು, ಆಮೇಲೆ ಅದನ್ನು ಉಪವಾಸದ ಸಿದ್ಧಿಗಾಗಿ ಮಾಡು. ಅನಶನ ಮಾಡಿದ ನಂತರ ಉಪವಾಸ ಆಗಬೇಕು, ಉಪವಾಸ ಪ್ರಾಪ್ತವಾಗಬೇಕು. ಅದು ಆಗಲಿಲ್ಲ ಅಂತಂದ್ರೆ ಲಂಘನ ಆದಾಗೆ, ಲಂಘನ ಆದ ಹಾಗೆ ಅದು. ಈ ತರ ಹೇಳ್ತಾರೆ. ಇನ್ನೊಂದು ವಿಶೇಷ ಮಾತನ್ನ ಆಗಮಶಾಸ್ತ್ರಗಳಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ, ಎಲ್ಲಕ್ಕಿಂತ ದೊಡ್ಡ ತಪಸ್ಸು ಜನ ತಿಳಿದ ಹಾಗೆ ಉಪವಾಸ ದೊಡ್ಡ ತಪಸ್ಸು ಅಂತ ತಿಳ್ಕೊಳ್ತಾರೆ. ಆದರೆ ಉಪವಾಸ ದೊಡ್ಡ ತಪಸ್ಸು ಅಲ್ಲ. ಉಪವಾಸದಲ್ಲಿ ಎಷ್ಟು ಕರ್ಮಕ್ಷಯ ಆಗ್ತದೆಯೋ ಅದಕ್ಕಿಂತ ಹೆಚ್ಚಿನ ಅಸಂಖ್ಯಾತ ಗುಣಿತವಾದ ಕರ್ಮಗಳ ಕ್ಷಯ ಉಣೋದರದಲ್ಲಿದೆ ಅಂತ ಆಗಮಶಾಸ್ತ್ರ ಎಲ್ಲ ಹೇಳ್ತಾರೆ. ಉಣೋದರ ಅಂದ್ರೆ ಏನು? ಊನ ಕಡಿಮೆ, ಊದರ ಅಂದ್ರೆ ಹೊಟ್ಟೆ, ಕಡಿಮೆ ಹೊಟ್ಟೆ ತಿನ್ನೋದು. ಹೊಟ್ಟೆಯಲ್ಲಿ ಕಡಿಮೆ ತಿನ್ನೋದು, ಕಡಿಮೆ ಹೊಟ್ಟೆನೇ ತಿನ್ನೋದಲ್ಲ. ಕಡಿಮೆ ಹೊಟ್ಟೆ ಆಹಾರ, ಈ ತರನು ಹೇಳ್ತಾರೆ ವ್ಯವಹಾರದಿಂದ. ಕಡಿಮೆ ಹೊಟ್ಟೆ ಆಹಾರ, ಆಹಾರ ಮಾಡಬೇಕು. ಯಾವ ತರ ಮಾಡಬೇಕು ಅಂತಂದ್ರೆ ಅಲ್ಪಾಹಾರ ಮಾಡಬೇಕು. ಅಲ್ಪ ಆಹಾರ ಇದು ಉಣೋದರ. ಎಷ್ಟು ಸೇವಿಸುವ ಆಸೆ ಇದೆಯೋ, ಇಚ್ಛೆ ಇದೆಯೋ, ಆ ಇಚ್ಛೆಯನ್ನ ನಿರೋಧಿಸುತ್ತಾ, ಆ ಇಚ್ಛೆಯನ್ನ ನಿರೋಧಿಸುತ್ತಾ ಆಹಾರ ಮಾಡಬೇಕು. ಇಷ್ಟೇ ಸಾಕು ಅನ್ನುವಂತಹ ಭಾವ ನಿರಂತರವಾಗಿ ಇದ್ದಿರಬೇಕು. ಇಷ್ಟು ಸಾಕು, ಇಷ್ಟು ಸಾಕು, ಇಷ್ಟು ಸಾಕು. ಇದು ಉಣೋದರ. ಇನ್ನೊಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ, ಎಲ್ಲ ಮುಗಿಯಿತು. ಇದು ಆಹಾರ, ಪೂರ್ಣ ಆಹಾರ. ಉಪವಾಸ ಏನೂ ಬೇಡ. ಉಪವಾಸ ಈಗ ಕಾಲಕ್ಕೆ ಒಮ್ಮೆ ಇಚ್ಛೆಯನ್ನು ನಿರೋಧಿಸಿ ಕೂತ್ಕೊಳ್ಳೋದು, ಇದು ಉಪವಾಸ ಆಯಿತು. ಅನಶನ ಆಯಿತು, ಅನಶನ ಮುಖಾಂತರ ಉಪವಾಸ ಆಯಿತು. ಇನ್ನು ಆಹಾರ ಸೇವನೆ ಮಾಡುವಾಗ ನಾನು ಸೇವನೆಯನ್ನ ಮಾಡುವಂತಹ ಇಚ್ಛೆಯನ್ನ ಹೊಂದಿರದಿದ್ದರೂ ಕೂಡ ಇವತ್ತು ಆಹಾರವನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ಆಹಾರದ ಮೋಹವನ್ನ ತಗ್ಗಿಸುತ್ತಾ ಆಹಾರ ಮಾಡುವುದು, ಅಲ್ಪಾಹಾರ ಮಾಡುವುದು, ಇದು ಉಪವಾಸಕ್ಕಿಂತ ಶ್ರೇಷ್ಠ. ಈ ತರ ಹೇಳಿದ್ದಾರೆ. ಯಾವುದು ಚಲೋ ರೀ? ಇದ ಚಲೋ ರೀ. ಇದು ಕೂಡ ಇಚ್ಛಾ ನಿರೋಧಕ್ಕಾಗಿದೆ, ಅದು ಕೂಡ ಇಚ್ಛಾ ನಿರೋಧಕ್ಕಾಗಿದೆ. ಆದರೆ ಇಚ್ಛಾ ನಿರೋಧ ಯಾವುದರಲ್ಲಿ ಉತ್ಕೃಷ್ಟ ಆಗುತ್ತೆ ಅಂತಂದ್ರೆ ಇದರಲ್ಲಿ ಉತ್ಕೃಷ್ಟ ಆಗುತ್ತೆ. ಉಪವಾಸ ಮಾಡುವ ಇಚ್ಛೆ ಇದ್ದ ದಿವಸ ನಾವು ಅನಶನ ಮಾಡ್ತೇವೆ ಅಂತಂದ್ರೆ ಇದು ಉಣೋದರ. ಉಪವಾಸ ಮಾಡುವ ದಿವಸ ನಾವು ಉಣೋದರ ಮಾಡ್ತೇವೆ ಅಂತಂದ್ರೆ ಅದರೊಳಗೆ ಹೆಚ್ಚು ಕರ್ಮ ನಿರ್ಜರ ಇದೆ.
ಮತ್ತು ಊನೋದರ ಮಾಡುವ ದಿವಸ ನಾವು ಅನಶನ್ ಮಾಡ್ತೀವಿ ಅಂತಂದ್ರೆ ಅದರೊಳಗೂ ಹೆಚ್ಚು ಕರ್ಮ ನಿರ್ಜರ ಇದೆ. ನೇರವಾಗಿ ನಾವು ಊನೋದರವನ್ನೇ ಮಾಡ್ತೀವಿ ಅಂತಂದ್ರೆ ಆಮೇಲೆ ಅರ್ಧ ತಿನ್ನೋ ಇಚ್ಛೆ ಐತಿ, ಅರ್ಧ ಆಹಾರ ತ್ಯಾಗದ ಇಚ್ಛೆ ಇದೆ. ಇಲ್ಲಿ ಆಹಾರ ತ್ಯಾಗದ ಇಚ್ಛೆ ಇರದಿದ್ರೂ ಕೂಡ ಸ್ವಲ್ಪ ಆಹಾರವನ್ನು ಮಾಡಿ ಬರೋಣ ಅಂತ ಹೇಳಿಬಿಟ್ಟು ಮನಸ್ಸು ಮುರಿದು ಇಚ್ಛೆ ಇಲ್ಲದೇನೆ ಆಹಾರ ಮಾಡುವಂತಹ ಪದ್ಧತಿಗೆ ಊನೋದರ ಅಂತ ಹೇಳಿದ್ರು. ಇದು ಕಷ್ಟ ಇದೆ. ತಾಟ್ ಮುಂದೆ ಬಂದ ನಂತರ ತೆಗಿಯಾಕಾಗಲ್ಲ ಅದನ್ನ. ಇದು ತೆಗಿ, ಇದು ತೆಗಿ, ಇದು ತೆಗಿ, ಇದು ಬೇಡ, ಇದು ಬೇಡ, ಇಲ್ಲ ಎಲ್ಲ ಇರ್ಲಿ ಇರ್ಲಿ ಇರ್ಲಿ. ಮತ್ತೆ ಅದ್ರೊಳಗ ಏನಾದ್ರೂ ಕಡಿಮೆ ಇತ್ತು ಅಂತಂದ್ರೆ ನೋಡ್ರಿ, ಮೌನ ಊಟ ಮಾಡುವಾಗ ಮೌನ ಇರಬೇಕು ಅಂತಂದ್ರೆ ಮೌನ ಇದ್ದಾರೆ ಅಷ್ಟೇ. ಯಾವ ತರ ಮೌನ ಇದ್ದಾರೆ ಇವರು? ಮಾತಾಡಲ್ಲ ಅಷ್ಟೇ. ಇರ್ತಿ ಆಗಿಲ್ಲ. ಹ್ಞೂ ಅಂದ್ರೆ ಎಲ್ಲಾನು ತರ್ಸ್ಕೊಂಡ್ ಬಿಡ್ತಾರ. ಹ್ಞೂ ಅಂದ್ರೆ ಊಟ ಮಾಡುವಾಗ ಮೌನ ಇರಬೇಕು. ಮೌನ ಇದ್ದಾಗ ಯಾವುದು ಹೂನು ಮಾಡಬಾರದು. ಅವರು ಏನು ಕೊಟ್ಟಿರ್ತಾರ ಅದನ್ನ ಸ್ವೀಕಾರ ಮಾಡಬೇಕು. ಬಿಡೋದಿಲ್ಲ, ಯಾಚನೆ ಮಾಡೋದಿಲ್ಲ. ಮತ್ತೇನಾದ್ರೂ ಹೆಚ್ಚು ಕಡಿಮೆ ಇತ್ತು ಅಂತಂದ್ರೆ ವಿಕಲ್ಪ ಮಾಡ್ಕೊಳ್ಳೋದಿಲ್ಲ. ಯಾವ ರೂಪದಲ್ಲಿದೆ ಆ ರೂಪದಲ್ಲಿ ತಗೊಳ್ಳೋದು. ಇಲ್ಲಿ ಇಚ್ಛಾನಿರೋದಿದೆ. ಈ ತರ ಊನೋದರ ವೃತ್ತಿ ಪರಿಸಂಖ್ಯಾನ. ಇದರಲ್ಲಿ ಊನೋದರಕ್ಕಿಂತ ಹೆಚ್ಚು ಅಸಂಖ್ಯಾತ ಗುಣಿತವಾದ ಕರ್ಮ ನಿರ್ಜರಿ ಇದೆ ವೃತ್ತಿ ಪರಿಸಂಖ್ಯಾನದಲ್ಲಿ. ವೃತ್ತಿ ಪರಿಸಂಖ್ಯಾನ ಅಂತಂದ್ರೆ ನಿಯಮ ತಗೊಂಡು ಹೊರಡೋದು. ಮಹಾರಾಜರಿಗೆ ಶ್ರಾವಕರಿಗೆ ಹೆಂಗ ಸಾಧ್ಯ? ನಿಯಮ ತಗೊಂಡು ಮುನಿಗಳು ಹೊರಡ್ತಾರಲ್ಲ, ಏನಾದ್ರೂ ನಿಯಮ ತಗೊಂಡ ಇಷ್ಟು ಜನ ನಿಂತಿರ್ಬೇಕು ಅಥವಾ ಇಷ್ಟೊಂದು ಕಲಶ ಹಿಡಿದಿರ್ಬೇಕು, ಇಂಥದ್ದು ನಿಯಮ ತಗೋತಾರಲ್ಲ. ಇದು ಮುನಿಗಳಿಗಿದೆ. ಶ್ರಾವಕರು ಹೆಂಗ್ ಮಾಡೋರು? ವೃತ್ತಿ ಪರಿಸಂಖ್ಯಾನ ಅಂತಂದ್ರೆ ಯಾವುದಾದ್ರೂ ನಿಯಮವನ್ನ ಕೈಕೊಳ್ಳೋದು. ವೃತ್ತಿ ಪರಿಸಂಖ್ಯಾನ ಅಂತಂದ್ರೆ ನಿಯಮವನ್ನ ತಗೊಂಡು ಹೊರಗಡೆಗೆ ಚರ್ಯ ಸಲುವಾಗಿ ಹೊರಡೋದು ಅಂತ ಅರ್ಥ ಅಲ್ಲ. ನೀವು ಆಹಾರ ಮಾಡುವಾಗ ಕೂತ್ಕೊಂಡಲ್ಲೇ ಅದೇ ಜಾಗದಲ್ಲಿ ವೃತ್ತಿ ಪರಿಸಂಖ್ಯಾನ ತಪವನ್ನು ಕೂಡ ಮಾಡಬಹುದು. ಶ್ರಾವಕರು ಮಾಡಬಹುದು. ಯಾವ ತರ? ಹೊರಗೆ ಹೋಗೋದಿಲ್ಲ. ಮುನಿಗಳು ಹಂಗೆ ತಿರುಗಾಡ್ಕೋತ ಹಾದೇರಿ. ಮತ್ತೆ ಯಾರು ಪಡ್ಗಾಸ್ಕೊಳ್ಳೋ ಮುನಿ? ನಿಮ್ಗೆ ಹೆಂಗೆ ಹೇಳಿದಾರೆ ಅಂತಂದ್ರೆ, ಈಗ ಯಾರು ನಿಮಂತ್ರಣ ಕೊಟ್ಟಿರ್ತಾರೆ ಅಥವಾ ಮನೆಯಲ್ಲಿ ನೀವು ಊಟ ಮಾಡ್ತಾ ಇದ್ದೀರಿ, ಊಟ ಬಡಿಸೋರು ಬರ್ತಾರಲ್ಲ, ತಟ್ಟೆಯಲ್ಲಿ ಹಾಕೊಂಡು ಬರ್ತಾರೆ. ಆ ದಿವಸ ಏನ್ ನಿಯಮ ಮಾಡ್ಕೊಳ್ಳೋದು? ಮಾಡ್ಕೊಂಡಿರಿ, ಮತ್ತೆ ಪರಿಶಾನ್ ಮಾಡಿಬಿಟ್ಟಿರಿ ಎಲ್ಲ ಮನ್ಯಾಗ. ಏನ್ ಮಾಡೋದು ನಿಯಮ? ಈ ಪಾಟಿನಲ್ಲಿ ಮಧ್ಯದೊಳಗ ಹಾಲಿನ ಬಟ್ಲಿತ್ತು ಅಂತಂದ್ರೆ ಆಹಾರ ತಗೋತೇನೆ. ಹಾಲು ತುಂಬಿದ ಬಟ್ಟಲ್ ಇರ್ಬೇಕು. ಗ್ಲಾಸ್ ಇದ್ರೂ ತಗೊಳಲ್ಲ, ತಂಬಿಗಿದ್ರೂ ತಗೊಳಲ್ಲ. ಹಾಲಿನ ಬಟ್ಲ ಮಾತ್ರ ತುಂಬಿಟ್ಟಿದ್ರು ಮತ್ತು ತೋರ್ಸಕ್ ಬಂದಿದ್ರು ಅಂತಂದ್ರೆ ಆಹಾರ ತಗೋತೀನಿ, ಇಲ್ಲ ಅಂತಂದ್ರೆ ಆಹಾರ ತಗೊಳ್ಳಲ್ಲ. ಇದು ಕೂತ್ಕೊಂಡಲ್ಲೇ ಮಾಡತಕ್ಕಂಥ ವೃತ್ತಿ ಪರಿಸಂಖ್ಯಾನ. ಕೂತ್ಕೊಂಡಲ್ಲೇ ಮಾಡಬಹುದು ಇದನ್ನು. ನಿಮ್ನ ಯಾರು ಪಡಗಾಸ್ಕೊಳ್ಳೋರು? ಯಾರ? ಅದನ್ನು ಮಾಡ್ಕೋಬೇಡ. ಒಳಗೆ ಹೋದ ನಂತರ, ಕೂತ್ಕೊಂಡ ನಂತರ ಆ ಜಾಗದಲ್ಲಿ ಮಾಡಬಹುದು. ಆದ್ರೆ ಇದನ್ನು ಯಾವಾಗ ಮಾಡಿದಿರಿ? ವೃತ್ತಿ ಪರಿಸಂಖ್ಯಾನ ಯಾವಾಗ ಮಾಡಿಲ್ಲ. ಯಾಕೆ ಮಾಡಲಿಲ್ಲ? ನಮ್ಗೇನು ಗೊತ್ತಿಲ್ಲ. ಇದ್ರ ಇನ್ನು ಬೇಕಾದ್ರೆ ಮಾಡ್ತೀವಿ ನೋಡ್ರಿ. ಊನೋದಕ್ಕಿಂತ ವೃತ್ತಿ ಪರಿಸಂಖ್ಯಾನದಲ್ಲಿ ಹೆಚ್ಚು ಕರ್ಮ ನಿರ್ಜರ ಇದೆ. ವೃತ್ತಿ ಪರಿಸಂಖ್ಯಾನಕ್ಕಿಂತ ಜಾಸ್ತಿ ರಸಪರಿತ್ಯಾಗದಲ್ಲಿ ಇದೆ. ರಸಪರಿತ್ಯಾಗ, ಆಹಾರ ಮಾಡುವಾಗ ಷಡ್ರಸಗಳನ್ನ, ಒಂದೆರಡು ರಸಗಳನ್ನ, 3 ರಸಗಳನ್ನ ತ್ಯಾಗ ಮಾಡಿ. ರಸಗಳು ಯಾವ್ಯಾವು? ಹಾಲು, ಮೊಸರು, ತುಪ್ಪ. ಇವು 3 ರಸಗಳು
ಆಮೇಲೆ ಎಣ್ಣೆ, ಲೋಣ, ಖಾರ, ಸಕ್ಕರೆ, ಈ ಷಡ್ ರಸಗಳು. 6 ರಸಗಳಲ್ಲಿಯ 1, 2 ಅಥವಾ ಎಲ್ಲ, 3, 4 ಅಥವಾ ಎಲ್ಲ ತ್ಯಾಗ ಮಾಡಿಕೊಂಡು ಆಹಾರ ಮಾಡುವುದಕ್ಕೆ ರಸ ಪರಿತ್ಯಾಗ ಅಂತಂದಿದ್ದಾರೆ. ಇದು ಬಾಹ್ಯ ತಪ. ಇದನ್ನು ಕೂಡ ಯಾವ ಉದ್ದೇಶದಿಂದ ಮಾಡಬೇಕು? ಇಚ್ಛಾ ನಿರೋಧಕ್ಕಾಗಿ. ಇಚ್ಛಾ ನಿರೋಧೋ ತಪ. ಇಚ್ಛಾ ನಿರೋಧವೇ ನಿಜವಾದ ತಪ. ಆ ಇಚ್ಛೆಯನ್ನು ಹೋಗಿಸುವುದಕ್ಕಾಗಿ, ಇಚ್ಛೆಯನ್ನು ನಿಲ್ಲಿಸುವುದಕ್ಕಾಗಿ, ಇಚ್ಛೆಯನ್ನು ತಡೆಗಟ್ಟುವುದಕ್ಕಾಗಿ ರಸ ಪರಿತ್ಯಾಗ ಮಾಡಬೇಕು. ಇದು ವೃತ್ತಿ ಪರಿಸಂಖ್ಯಾನಕ್ಕಿಂತಲೂ ಹೆಚ್ಚು ನಿರ್ಜರಿಗೆ ಕಾರಣ ರಸ ಪರಿತ್ಯಾಗ. ಇನ್ನು ರಸ ಪರಿತ್ಯಾಗಕ್ಕಿಂತಲೂ ಹೆಚ್ಚು ಕರ್ಮ ನಿರ್ಜರಿಗೆ ಕಾರಣ ಅಂತಂದ್ರೆ ವಿವಿಕ್ತ ಶಯ್ಯಾಸನ, ಅಂದರೆ ಏಕಾಂತವಾಸ. ಎಲ್ಲಿ ಯಾವ ಮೂಲೆಯಲ್ಲಿ ದೆವ್ವಗಳು ಬರ್ತಾವು, ಮನ್ಯಾಗ ಹೆದರಿಕೆ ಬರ್ತೈತಿ, ಆ ಮೂಲ್ಯಾಗ ಮಲ್ಕೊಳ್ಳೋದು. ಯಾರಿಗೂ ಮಲ್ಸ್ಕೊಳ್ಳೋದಿಲ್ಲ ಅಲ್ಲಿ, ಒಬ್ರ. ಯಾವುದಕ್ಕಾಗಿದು? ಭಯ ಸಂಜ್ಞೆಯನ್ನ ಜಯಿಸುವುದಕ್ಕಾಗಿ. ಭಯ, ಹೆದರಿಕೆಯನ್ನು ಜಯಿಸುವುದಕ್ಕಾಗಿ, ಧ್ಯಾನ ಸಿದ್ಧಿಗಾಗಿ, ತತ್ವಚಿಂತನೆಗಾಗಿ ಏಕಾಂತವಾಸವನ್ನು ಮಾಡುವುದು. ಇದು ವಿವಿಕ್ತ ಶಯ್ಯಾಸನ, ಶಯನ ಆಸನ. ಅಲ್ಲೇ ಮಲಗೋದು, ಅಲ್ಲೇ ಇರೋದು, ಏಕಾಂತ ಸ್ಥಳದಲ್ಲಿ ಇರೋದು. ಇದು ರಸ ಪರಿತ್ಯಾಗಕ್ಕಿಂತ ಹೆಚ್ಚು ಕರ್ಮ ನಿರ್ಜರಿಗೆ ಕಾರಣ. ಅಸಂಖ್ಯಾತ ಗುಣಿತ ಪ್ರತಿಯೊಂದರಲ್ಲಿ. ಆಮೇಲೆ ಕೊನೆಯದು ಕಾಯಕ್ಲೇಶ. ಕಾಯಕ್ಲೇಶ ಅಂತಂದ್ರೆ ಒಂದೇ ಆಸನದ ಮೇಲೆ ಕೂತ್ಕೊಳ್ಳೋದು, ಸಾಮಾಯಿಕ ಮಾಡೋದು, ಜಪ ಮಾಡೋದು, ಆತ್ಮಚಿಂತನೆ ಮಾಡೋದು, ತತ್ವಚಿಂತನೆಯಲ್ಲಿ ತೊಡಗಿರುವುದು. ಇದು ಕಾಯಕ್ಲೇಶ. ಕಾಯ ಅಂದರೆ ಶರೀರ, ಕ್ಲೇಶ ಅಂದರೆ ಕಷ್ಟ. ಕಾಯಕ್ಕೆ ಕಷ್ಟವಾಗುವಂತಹ, ಶರೀರಕ್ಕೆ ಕಷ್ಟವಾಗುವಂತಹ ಆಸನಗಳ ಮೇಲೆ ಕುಳಿತುಕೊಳ್ಳುವುದು, ಖಡ್ಗಾಸನದಿಂದಿರುವುದು ಅಥವಾ ಪದ್ಮಾಸನದ ಮೇಲೆ, ಕಠಿಣಾಸನದ ಮೇಲೆ ಕುಳಿತುಕೊಳ್ಳುವುದಕ್ಕೆ ಕಾಯಕ್ಲೇಶ ತಪ ಅಂದರು. ಇದರಲ್ಲಿ ಮೇಲಿನ 5 ಬಾಹ್ಯ ತಪಗಳಕ್ಕಿಂತ ಹೆಚ್ಚು ಅಸಂಖ್ಯಾತ ಗುಣಿತವಾದ ಕರ್ಮ ನಿರ್ಜರೆ ಕೊನೆಯ ತಪದಲ್ಲಿದೆ. ಇನ್ನು ಇವು ಬಾಹ್ಯ ತಪಗಳು. ಇವೆಲ್ಲ ಇಚ್ಛಾ ನಿರೋಧಕ್ಕಾಗಿ ಇವೆ. ಕಾಯಕ್ಲೇಶವು ಕೂಡ ಶರೀರದ ಮೋಹವನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕಾಗಿ ಇದೆ. ಆದರೆ ಇದಕ್ಕಿಂತ ಕರ್ಮ ನಿರ್ಜರಿ ಹೆಚ್ಚು ಬೇಕು ಅಂತಂದ್ರೆ, ಈ ತಪಗಳ ಮೂಲಕ ನಾನು ಅಂತರಂಗ 6 ತಪಗಳನ್ನು ಸಿದ್ಧಿಸಿಕೊಂಡು ಕರ್ಮಕ್ಷಯವನ್ನು ಮಾಡಿಕೊಳ್ಳಬೇಕು ಅಂತಕ್ಕಂತಹ ವಿಚಾರದಿಂದ, ಆ ದೃಷ್ಟಿಯಿಂದ ಯಾರು ಅಂತರಂಗ ತಪಸ್ಸನ್ನ ಎಚ್ಚರದಿಂದ ಮಾಡುತ್ತಾರೆಯೋ ಅವರಿಗೆ ಬಾಹ್ಯ ತಪಗಳಕ್ಕಿಂತ ಹೆಚ್ಚು ಕರ್ಮ ನಿರ್ಜರಿ ಅಂತರಂಗ ತಪಗಳನ್ನು ಪಾಲಿಸುವಾಗ ಇದೆ. ಅವು ಎಷ್ಟು ಪ್ರಕಾರ? 6. ಪ್ರಾಯಶ್ಚಿತ್ತ. ಏನಾದರೂ ದೋಷ ಆಗಿದ್ದರೆ ಪ್ರಾಯಶ್ಚಿತ್ತಗೊಳ್ಳೋದು. ವಿನಯ, 5 ಪ್ರಕಾರದಿಂದ ವಿನಯ ಮಾಡೋದು. ದರ್ಶನ ವಿನಯ, ಸಮ್ಯಕ್ತ್ವದ ವಿನಯ. ಜ್ಞಾನ ವಿನಯ, ಸಮ್ಯಕ್ ಜ್ಞಾನದ ವಿನಯ. ಚಾರಿತ್ರ ವಿನಯ, ತಪಸ್ಸಿನ ವಿನಯ ಮತ್ತು ಉಪಚಾರ ವಿನಯ. ಈ 5 ಪ್ರಕಾರದ ವಿನಯಗಳನ್ನು ಪಾಲಿಸುವುದು ವಿನಯ ತಪ. ಪ್ರಾಯಶ್ಚಿತ್ತ ಮೊದಲನೆಯ ಅಂತರಂಗ ತಪ. ಅದಕ್ಕಿಂತ ಹೆಚ್ಚಿನ ತಪ ವಿನಯ ತಪ. ಅದಕ್ಕಿಂತ ಹೆಚ್ಚಿನದು ಶ್ರೇಷ್ಠದ್ದು ವೈಯಾವೃತ್ತಿಯನ್ನು ಮಾಡೋದು. ಕಷ್ಟದಲ್ಲಿರುವಂತಹ ಜೀವಿಗಳನ್ನು ರಕ್ಷಿಸುವುದು, ಇದು ಕೂಡ ವೈಯಾವೃತ್ಯ. ಉದಾಹರಣೆಗೆ
ಗೋಶಾಲಾದಲ್ಲಿ ಇರತಕ್ಕಂತಹ ಪ್ರಾಣಿಗಳನ್ನು ದಯಾಭಾವನೆಯಿಂದ ಯಾವಾಗಲೂ ಕಾಣುವುದು, ಅವುಗಳ ಮೇಲೆ ದಯಾಭಾವವನ್ನು ಇಟ್ಟುಕೊಂಡು ಅವುಗಳಿಗೆ ಸಹಯೋಗವನ್ನು ಮಾಡ್ತಾ ಇರುವುದು, ಇದು ಅಭ್ಯಂತರ ತಪ, ವೈಯಾವೃತ್ತಿ. ದೇವ ಶಾಸ್ತ್ರ ಗುರುಗಳ ವೈಯಾವೃತ್ತಿಯನ್ನು ಮಾಡೇ ಮಾಡ್ತೀರಿ, ಇದು ಕೂಡ ವೈಯಾವೃತ್ಯ. ಆದರೆ ಪರಜೀವಿಗಳ ಕರುಣಾಭಾವವೂ ಕೂಡ ವೈಯಾವೃತ್ಯ ತಪಕ್ಕೆ ಸೇರುತ್ತೆ. ವೈಯಾವೃತ್ಯ. ಇದಾದ ನಂತರ ಸ್ವಾಧ್ಯಾಯ, ನಿರಂತರ ಸ್ವಾಧ್ಯಾಯ ಮಾಡುವುದು. ಸ್ವಾಧ್ಯಾಯಂ ಪರಮಂ ತಪಃ. ಸ್ವಾಧ್ಯಾಯ ಪರಮ ತಪ, ಎಲ್ಲಾ ತಪಗಳಲ್ಲಿ ಉತ್ಕೃಷ್ಟ ತಪ. ಯಾಕೆ ಹೇಳಿದರು? ಸ್ವಾಧ್ಯಾಯದಿಂದ ಮನಸ್ಸು ಬಹಳ ಕಂಟ್ರೋಲಲ್ಲಿರ್ತದೆ. ಸ್ವಾಧ್ಯಾಯ ಮಾಡುವಾಗ ತತ್ವಗಳ ಅರ್ಥವಾಯಿತು ಅಂತಂದ್ರೆ ಇಚ್ಛಾ ನಿರೋಧ ತನ್ನಿಂತಾನೇ ಆಗುತ್ತೆ. ಅದಕ್ಕಾಗಿ ಅಜ್ಞಾನದ ನಿವಾರಣೆಗಾಗಿ ಮತ್ತು ಇಚ್ಛಾ ನಿರೋಧಕ್ಕಾಗಿ ಯಾವಾಗಲೂ ನಿರಂತರ ಸ್ವಾಧ್ಯಾಯವನ್ನು ಮಾಡುವುದು, ಇದು ಎಲ್ಲಕ್ಕಿಂತ ದೊಡ್ಡ ತಪ ಇದೆ. ಇದನ್ನು ಮಾಡಬೇಕು, ಹೆಚ್ಚಿಂದ ಹೆಚ್ಚು ಇದನ್ನು ಮಾಡಬೇಕು. ಸ್ವಾಧ್ಯಾಯ ಮಾಡಬೇಕು, ಶಾಸ್ತ್ರ ಸಂಗ್ರಹಿಸಬೇಕು. ಮನೆಯಲ್ಲಿ ಒಂದು ಶಾಸ್ತ್ರದ ಅಲಮಾರಿ ತಯಾರು ಮಾಡಬೇಕು, ವಿನಯದಿಂದ ಅದನ್ನು ಇಟ್ಟಿರಬೇಕು. ವಿನಯದಿಂದ ತಕ್ಕೊಂಡು ಎತ್ತರವಾದ ಆಸನದ ಮೇಲೆ ಇಟ್ಟು ಅದನ್ನು ಓದಬೇಕು, ನಮಸ್ಕಾರ ಮಾಡಿ ಮಂಗಲಾಚರಣೆ ಮಾಡಿ ಸ್ವಾಧ್ಯಾಯ ಶುರು ಮಾಡಬೇಕು. ಇದು ಸ್ವಾಧ್ಯಾಯ ತಪ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು. ಸ್ವ ತನ್ನ ಕಡೆಗೆ, ಅಧಿ ಅಯ ತನ್ನ ಕಡೆಗೆ, ತನ್ನಲ್ಲೇ ತಾನು ಬರುವುದಕ್ಕಾಗಿ, ತನ್ನ ಆತ್ಮಸಿದ್ಧಿಯನ್ನು ತಾನು ಪಡೆದುಕೊಳ್ಳುವುದಕ್ಕಾಗಿ ಜಿನ ಭಗವಂತರು ಉಪದೇಶಿಸಿರತಕ್ಕಂತಹ ತತ್ವಗಳನ್ನು ಅಧ್ಯಯನ ಮಾಡುವುದಕ್ಕೆ ಸ್ವಾಧ್ಯಾಯ ಅಂತ ಅಂತಾರೆ. ಇದರಲ್ಲಿ 5 ಭೇದಗಳನ್ನು ಹೇಳಿದ್ದಾರೆ ತತ್ವಾರ್ಥ ಸೂತ್ರದಲ್ಲಿ. ವಾಚನ, ಪ್ರಚ್ನ, ಅನುಪ್ರೇಕ್ಷ, ಆಮ್ನಾಯ, ಧರ್ಮೋಪದೇಶ. ಉಪದೇಶನೂ ಮಾಡಬೇಕು. ಧರ್ಮೋಪದೇಶವೂ ಕೂಡ ಸ್ವಾಧ್ಯಾಯದ ಒಂದು ಅಂಗ, ಅದು ಕೊನೆಯದ್ದು. ಆದರೆ ಅದಕ್ಕಿಂತ ಮೊದಲು 4 ಮಾಡಬೇಕು. ವಾಚನ, ಸರಿಯಾಗಿ ಓದಬೇಕು ಶುದ್ಧ ಉಚ್ಚಾರಣೆಯಿಂದ. ಪ್ರಶ್ನ, ಓದಿದ್ರಲ್ಲಿ ಯಾವುದು ತಿಳಿದಿಲ್ಲವೋ ಅದನ್ನ ಪ್ರಶ್ನೆ ಮಾಡಿ ಕೇಳಬೇಕು, ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು, ಇದು ಪ್ರಶ್ನ. ಅನುಪ್ರೇಕ್ಷ, ಅದನ್ನ ಬಾರಿ ಬಾರಿಗೆ ಕಂಠಸ್ಥ ಮಾಡಬೇಕು, ಚಿಂತನೆ ಮಾಡಬೇಕು, ಇದು ಅನುಪ್ರೇಕ್ಷ. ಚಿಂತನೆ ಮಾಡುವುದಕ್ಕೆ ಅನುಪ್ರೇಕ್ಷ. ಆಮೇಲೆ ಯಾವುದನ್ನ ಚಿಂತನೆ ಮಾಡಿದ್ದೇವೆ ಅದನ್ನ ಆಮ್ನಾಯ, ಬಾಯ್ಪಾಠ ಮಾಡಿಬಿಡುವುದು. ಆಮ್ನಾಯ, ಬಾಯ್ಪಾಠ ಮಾಡೋದು, ಚಿಂತನೆ ಮಾಡೋದು, ಕೇಳೋದು, ಓದೋದು, ಇವು ಎಲ್ಲ ಕ್ರಿಯೆಗಳಾದವು ಅಂತಂದ್ರೆ ಉಪದೇಶ ಮಾಡಲಿಕ್ಕೆ ತನ್ನಿಂತಾನೇ ಬರ್ತದೆ. ಉಪದೇಶ ಅಂದ್ರೆ ಧರ್ಮೋಪದೇಶ. ಧರ್ಮೋಪದೇಶ ಮಾಡೋದೇನು ಕಷ್ಟ ಅಲ್ಲ, ಆದರೆ ಅದಕ್ಕಿಂತ ಮೊದಲು 4 ಪ್ರಕಾರದ ಪ್ರಯತ್ನ ಮಾಡಿರಬೇಕು. ವಾಚನ, ಪ್ರಶ್ನ, ಅನುಪ್ರೇಕ್ಷ, ಆಮ್ನಾಯ. ಈ ತರ ಸ್ವಾಧ್ಯಾಯ ತಪ. ನಂತರ 5 ಕಾಲ ಆಯಿತು. ಯುತ್ಸರ್ಗ. ಯುತ್ಸರ್ಗ ಅಂದ್ರೆ ಕಾಯದ ಮಮತ್ವವನ್ನು, ಕಾಯೋತ್ಸರ್ಗ, ಶರೀರದ ಮಮತ್ವವನ್ನು ತ್ಯಾಗ ಮಾಡಿ ಧ್ಯಾನಾವಸ್ಥೆಯಲ್ಲಿ ಇರುವುದು ಯುತ್ಸರ್ಗ ತಪ. ಆಮೇಲೆ ಧ್ಯಾನ. ಯುತ್ಸರ್ಗ ಇಲ್ಲದೆ ಧ್ಯಾನ ಇಲ್ಲ. ಕಾಯದ ಮಮತ್ವವನ್ನು, ಶರೀರದ ಮಮತ್ವವನ್ನು ತ್ಯಾಗ ಮಾಡಿ ಆತ್ಮನಲ್ಲಿ ಆತ್ಮಚಿಂತನೆಯನ್ನ ಮಾಡುವಾಗ ಧ್ಯಾನ ಸಿದ್ಧಿ ಆಗುತ್ತೆ. ಧ್ಯಾನ ಕೊನೆಯ ತಪ. ಧ್ಯಾನಕ್ಕಿಂತ ಹೆಚ್ಚಿನ ತಪವಿಲ್ಲ. ಮೋಕ್ಷ ಸಿದ್ಧಿಗಾಗಿ ಧ್ಯಾನವೇ ಕಾರಣ. ಆ ಧ್ಯಾನಗಳು 16 ಆರ್ತ ಧ್ಯಾನ 4, ರೌದ್ರ ಧ್ಯಾನ 4, ಧರ್ಮ ಧ್ಯಾನ 4, ಶುಕ್ಲ ಧ್ಯಾನಗಳು 4. ಶುಕ್ಲ ಧ್ಯಾನಗಳೇ ಮೋಕ್ಷಕ್ಕೆ ಕಾರಣ. ಧರ್ಮ ಧ್ಯಾನಗಳು ಶುಭ, ಅವು ಪರಂಪರೆಯಿಂದ ಮೋಕ್ಷಕ್ಕೆ ಕಾರಣ ಮತ್ತು ಸಾಕ್ಷಾತ್ ದೇವಗತಿಗೆ ಕಾರಣ. ಆರ್ಥ ಮತ್ತು ರೌದ್ರ ಧ್ಯಾನಗಳು ಇವೆರಡು ಸಂಸಾರಕ್ಕೆ ಕಾರಣ. ಈ ತರದಲ್ಲಿ ತಪಗಳ ಅರ್ಥವನ್ನು ಅರ್ಥ ಮಾಡಿಕೊಂಡು ಉತ್ತಮ ತಪದತ್ತ ಎಲ್ಲರೂ ಸಾಗಲಿಕ್ಕೆ ಪ್ರಯತ್ನ ಪಡಬೇಕು. ಈ ಉತ್ತಮ ತಪೋಧರ್ಮ ಕರ್ಮಗಳ ನಿರ್ಜರಿ ಮಾಡಿ ಮೋಕ್ಷವನ್ನು ಕೊಡಿಸುತ್ತೆ ಅನ್ನುವುದರಲ್ಲಿ
ಯಾವ ಸಂದೇಹನೂ ಇಲ್ಲ. ಇದರ ವಿನಯವನ್ನ ಮಾಡ್ತಾ ನಾವು ಕರ್ಮಗಳನ್ನು ಕ್ಷಯ ಮಾಡಿಕೊಳ್ಳಬೇಕು ಅಂತ ಹೇಳಿ